ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಗೋವಿಂದ ಬಾಬು ಪೂಜಾರಿ, ಫೌಂಡರ್ ಅಂಡ್ ಚೇರ್ಮನ್, ಶೆಫ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಮ್ಯಾನೇಜಿಂಗ್ ಟ್ರಸ್ಟಿ, ಶ್ರೀ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಉಪ್ಪುಂದ, ಪ್ರೊಪ್ರೈಟರ್, GBP Infra Solution, Managing Director, Chef Talk Nutri Foods Private Limited, Matsyaloka Private Limited, Shri Narayana Guru Traders Private Limited, Chairman, Shri Narayana Guru Cooperative Society Limited, Sakharama Somayaji, ನಿವೃತ್ತ ಪ್ರಾಧ್ಯಾಪಕರು, ಸರಳ ಜೀವನದ ಮಾರ್ಗದರ್ಶಕರು, ಮುಂಡಾಡಿ, ಕಾಡೂರು, ಉಡುಪಿ ಜಿಲ್ಲೆ, ಪ್ರಸಾದ್ ರಾಜ್ ಕಾಂಚನ್, ಉದ್ಯಮಿಗಳು, ಯುವ ಕಾಂಗ್ರೆಸ್ ನಾಯಕರು, ಉಡುಪಿ ವಿಧಾನಸಭಾ ಕ್ಷೇತ್ರ, ಯು ಪ್ರಕಾಶ್ ಭಟ್, ನ್ಯೂ ವಿನಾಯಕ ಕ್ಯಾಶ್ಯೂ ಇಂಡಸ್ಟ್ರೀಸ್, ನಂದನವನ, ಕೆರ್ಗಾಲು, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ, ಕೃಷ್ಣಮೂರ್ತಿ ಆಚಾರ್ಯ, ನಿಕಟಪೂರ್ವ ಅಧ್ಯಕ್ಷರು, ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕನ್ನರ್ಪಾಡಿ, ಉಡುಪಿ, ಎಚ್ ಜಯಪ್ರಕಾಶ ಕೆದ್ಲಾಯ, ನ್ಯಾಯವಾದಿಗಳು, ಕೆನರಾ ಟವರ್ಸ್, ಮಿಷನ್ ಹಾಸ್ಪಿಟಲ್ ರಸ್ತೆ, ಉಡುಪಿ, ಭರತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ತಾಲೂಕು ಕೆಡಿಪಿ ಸದಸ್ಯರು, ಉಡುಪಿ, ಕೃಷ್ಣಾನಂದ ಶಾನ್ಬಾಗ್, ಅಧ್ಯಕ್ಷರು, PVS ಮಧುಸೂದನ ಕುಶೆ ಹೈಸ್ಕೂಲ್, ವಡೇರ ಹೋಬಳಿ, ಕುಂದಾಪುರ, ಕೃಷ್ಣ ಸೌಂಡ್ ಸ್ಲೈಡ್ಸ್ ಅಂಡ್ DJ, BC ರೋಡ್, ಕೋಣಿ, ವಡೇರ ಹೋಬಳಿ, ಕುಂದಾಪುರ, ಮೊಬೈಲ್ 9448843663. ಗಣೇಶ್ ಪೂಜಾರಿ, ಅಧ್ಯಕ್ಷರು, ಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ, ಮರವಂತೆ, ಉಡುಪಿ ಜಿಲ್ಲೆ, ಗಣೇಶ್ ವೈದ್ಯ, ಶ್ರೀ ಗಣೇಶ್ ಸ್ಟುಡಿಯೋ, ಗೋಳಿಯಂಗಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಮೊಬೈಲ್ 9740559952, ಶೇಷಕೃಷ್ಣ ಕನ್ವೆನ್ಷನ್ ಹಾಲ್, ಪಾರ್ತಿಕಟ್ಟೆ, ತಲ್ಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಮಾಲಕರು ಶ್ರೀನಿವಾಸ ಉಳ್ಳೂರ, ಮೊಬೈಲ್ 9448950150. ಹಾಯ್, ನಮಸ್ಕಾರ ಮರ್ರೆ. ಈ ಬಿಸಿಲೊಳಗೆ ಇತ್ತೇ ಇಲ್ಲ, ಇನ್ನೊಂದು 2 ತಿಂಗಳು ಕಳೋದು ಭಾಳ ಕಷ್ಟ. ಹಾಯ್ ಎಷ್ಟೊತ್ತಿಗೆ ಮಳೆಗಾಲ ಬಂದು ತಮಗಿತ್ತೀಗ ಆ ನಮ್ಮನೆ ವ್ಯಾಪಾರ ಆಗಿ ಹೋಯ್ತು. ಒಂದು ಎಂಗೇಜ್ಮೆಂಟಿಗೆ ಹೋದ್ ಹಾಯ್ 11:30 ಗಂಟೆಗೆ ಹೋದ್ ನಾವು. ಆಯ್ತಾ, ಹೊಪ್ಪತ್ತಿ ಇಡೀ ಮೈ ತುಂಬ ಚೆಂಡಿ ಹೋಯ್, ಮಿಂದ 10 ನಿಮಿಷ ಮೈ ಪೂರ ಚೆಂಡಿ ಆಗಿ ಹೋಯ್ತು, ನಮ್ಮ ವ್ಯಾಪಾರ ಹೇಸಿಗೆ ಆಗಿ ಹೋಯ್ತು. ಆಯಿತಾ, ಅಲ್ಲಿ ಹೋಗಿ ಇತ್ತೇ ಇಲ್ಲ ಹೋಯ್, ಸುತ್ತಮುತ್ತ ಪೂರ 2 ಕಡೆ ಶಾಮಿನ ಹಾಕಿ ಬಂದ್ ಮಾಡಿ ಇಟ್ಟಿರು. ಈ ಬಿಸಿಲ ತಿರುಗು ವ್ಯಾಪಾರ ಮರ್ರೆ, ತಲೆ ಬಿಸಿ ಒಬ್ರಿಗೆ ಏನ್ತಿದ್ರು, ಮದುಮಗನ ಕಂಡ ಕೊಡಿ ಹಿಡ್ಕೊಂಡು ಬರ್ತಿದ್ರಲ್ಲ, ಮಳೆ ಬಂದು ತಗೇನ್ರಿ ರಾಯ್, ಮಳೆ ಬಂದಾಗ ಕೊಡಿ ಹಿಡಿದು ಬೇರೆ ಮರ್ರೆ, ಈಗ ಕೊಡಿ ಬೇಗ ಹಿಡುವಂಗೆ ಆಯ್ತಲ್ಲ ನಾನು ಎಂತ ಮಾಡೋಕ್ಕಿಲ್ದೆ, ನೀವು ಕಂಡ್ರಿ ಅಲ್ಲ ಮರ್ರೆ ಹಾಯ್. ಕೊಡಿ ಇಲ್ಲಿ ತಿರುಗು ವ್ಯಾಪಾರ ಅಲ್ಲ, ಆ ನಮ್ಮನೆ ವ್ಯಾಪಾರ ಆಯ್ತು. ಆ ಎಂಗೇಜ್ಮೆಂಟಿಗೆ ಹೋದೇ ಇಲ್ಲ ಮರ್ರೆ. ಆಯ್ತು, ಒಂದು ಬದ ಜನ ರಶ್, ಊಟ ಫಸ್ಟ್ ಪಂತಿಗೆ 4-5 ಟೇಬಲ್ ದೂಡಿ ಆಯಿತು ಜನರು ಅರ್ಜೆಂಟ್ ಒಳಗೆ. ಒಬ್ರ ಮೈ ಒಬ್ರು ತಾಗ್ತಾನೆ ಹೇಳ್ರಿ, ನಮ್ಮ ಜೀವ ಹೋದಂಗೆ ಆತು. ಎಂತ ಮಾಡೋದು, ಆ ನಮ್ಮನೆ ವ್ಯಾಪಾರ ಆಗಿ ಹೋಯ್ತು. ಇವಾಗ ಸೆಕೆ ಅಂತ ಹೇಳ್ರಿ, ಹೇಳಿ ಸುಖ ಇಲ್ಲ. ನೀವು ಕಂಡ್ರಿಲ್ಲ, ಈಗ 1 ವಾರ ಆಯ್ತು ಈಗ ಹಾಯ್. ಏಪ್ರಿಲ್ ತಿಂಗಳಲ್ಲಿ ಹಿಂಗಾದ್ರೆ ಮೇ ತಿಂಗಳಲ್ಲಿ ಹ್ಯಾಂಗೆ ಅಂದೇಳಿ, ಹಂಗೆ ಎಂತ ಮಾಡೋಕ್ಕಿಲ್ದಿ. ಈಗಲೇ ಹಿಂಗಾದ್ರೆ ಇನ್ನು ಕತೆ ಅಂತ ಇನ್ನು 2 ತಿಂಗಳು ಕಳಿಕಲ್ಲ, ಗೊತ್ತಿಲ್ಲ ನಿಮಗೆ ಅಂತ ವ್ಯಾಪಾರ ಆಯ್ತು. ಈಗ ಬೆಳಗ್ಗೆ ಮುಂಚೆ ಹಂಗೆ ಮಿಂದ ಅರ್ಧ ಗಂಟೆ ಇಲ್ಲಿ, ಮಿಂದ ಅರ್ಧ ಗಂಟೆ ಹಾಕೊಂಡು ಇಡೀ ಮೈ ಚೆಂಡಿ. ನಮ್ಮನೆ ಮಕ್ಳಿಗೆ ಅಂತೂ ಎಂತ ಮೈ ವರ್ಷಗಳೆಲ್ಲ ನೀವು ಹಾಗೆ ಬಂದ್ರೆ ಕೇಳ್ರು, ಹಂಗೆ ಬಾಪುದೆಲ್ಲ ಸೆಕೆ ಹಂಗೆ ಇರ್ತದೆ. ನಾನು ಮತ್ತೆಂತ ಗೊತ್ತೀನಿ ನಿಮಗೆ ಹಾಯ್, ಇನ್ನೂ ಭಾಳ ಕಷ್ಟ ಐತೆ. ರಸ್ತೆ ಮೇಲೆ ಎಲ್ಲಾದರೂ ಒಂದು 2,000 ರೂಪಾಯಿ ನೋಟ್ ಬಿತ್ತಂದ್ರೆ ಹೆಕ್ಕಂಗೆ ಭಾಳ ಕಷ್ಟ. ಹೆಕ್ಕಂಗೆ ಹೋಗ್ಲೂ ಬೇಡ ನೀವು, ಎಂತ ಹೋಯ್ತಾ, ಕೆಳಗೆ ಬಿದ್ದರೆ ಮತ್ತೆ ಯಾರು ಎತ್ತೂರಿಲ್ಲ ಅಂತ ಪರಿಸ್ಥಿತಿ ಆಯ್ತು. ಈಗ ರಸ್ತೆ ಬಿದ್ದರೆ ಹೆಕ್ಕು ಗೊತ್ತಿಲ್ಲ, ಯಾರ ಕೌಂಚ್ ಬಿದ್ದ ಅಂತ ಹೇಳ್ಯಾರೆ, ಜನ ಬೈಕ್ ತಕ ಹೋದ್ರಿ ಬಿಟ್ರೆ ಅಯ್ಯೋ ಒಂದು ಬಿಟ್ರೆ ನೀವು ಅರ್ಧ ಜನೂ ಇಲ್ಲ. ಇವ್ರ ಹತ್ರ ಕಡೆ ಹಾಯ್ ಮಧ್ಯೆ ಒಂದು ಜನೂ ಇಲ್ಲ ಅಂತ, ಒಂದಲ್ಲ ಅರ್ಧ ಜನ ಗೊತ್ತಿಲ್ಲ. ಯಾಕೆ ಹೋಯ್ತಾ, ಶಾಲೆ ಮಕ್ಕಳ ಸಮೇತ ಓಡಾಡ್ತಿಲ್ಲ ಈಗ ಹಾಯ್. ಈಗ ಮೈನಣ್ಣು ಹಾಕೋದು ಗಾಯಣ್ಣ ಮಾಯಣ್ಣ ಆಗ್ತಲ್ಲ, ಈಗ ಎಲ್ಲ ಬುಡ್ಕೊಂಡು ಬಿದ್ದರೆ ಮಕ್ಳು ಹೆಕ್ಕು ಕೂತಿಲ್ಲ. ಈಗ ಯಾಕೆ ಹೋಯ್ತು, ಕಾಂಪಿಟೇಷನ್ ಇಲ್ಲ. ಹೆಕ್ಕು ಕೋರಿ ಅಂತ ಹೇಳಿ ಹೋಯ್, ಹಿಂಗೆ ಕೆಳಕೊಂಡು ಮೇಲೆ ಕಾಮಟ್ಟು ತಲೆ ತಿರುಗಿಯೋದು. ಅದಕ್ಕೆ ನಿಮ್ಗೆ ಹೇಳ್ತು ಹಾಯ್, ರಸ್ತೆ ಮೇಲೆ ದುಡ್ಗಿಡಿ ಬಿತ್ತಂತ ಹೆಕ್ಕಂಗೆ ಹೋಗ್ಬೇಡಿ, ರಗಳೆ ವ್ಯಾಪಾರ. ಯಾಕಂದರೆ ಕಣ್ಣು ಒಂದ್ಸಲ ಮೇಲೆ ಕಂಡು ಸಾಕ ಸೂರ್ಯ ಬೆಳಕಿಗೆ ಹೋಯ್, ಆ ನಮ್ಮನೆ ವ್ಯಾಪಾರ ಐತಿ. ಈಗ ನಮ್ಗೆ 2 ಬೆಂಟಕ್ಕೇನೋ ಉಣ್ಕೊಂಡು ಮಾರ್ರೆ, ರಗಳೆ ಬೇಡ. 120 ಜನ ಇದ್ರೆ ಒಂದು 40 ಜನರ ಹೊಟ್ಟೆ ಟೇಬಲ್ ಹಾಕಿರಿ, ನಂಗೆ ನಿಂಗೆ ಹಂಗೆ ಒಂದು ಸೆಕೆ ಒಳಗೆ ಅನ್ನ ಬೇಕಾಗಿ ಇಷ್ಟ ಅನ್ನ ಉಮ್ಮಕ್ಕಾತಿಲ್ಲ ಹೋಯ್. ಉಮ್ಮು ವ್ಯಾಪಾರ ಅಲ್ಲ,
ಒಂದ್ಸಲ ಸಾರಿಗೆ ಅನ್ನ ಇಷ್ಟ ಹಾಕೊಂಡ್ರೆ ಎಣ್ಣೆ ಸಹ ಕೈ ಅಡ್ಡಗೆ ಅಡ್ಡ ಹಾಕಿಬಿಟ್ಟಿದ್ದು ನಾವು ಮೂರು ಕೊಡ್ಪ ನೀರು ಆಯ್ತು ಕುಡೋದು 3 ಕೊಡ್ಪನ ಸ್ವಲ್ಪ ಅಲ್ಲ ಅರ್ಧದ ಬಾಟ್ಲಿ ಹೋದಲ್ದೆ ಸಣ್ಣ ಬಾಟ್ಲಿ ನಮ್ಗೆ ತಾಗೋದಿಲ್ಲ ಮುಚ್ಚಲೆ ತೆಗೆದಂಗೆ ಒಯ್ದ್ಬಿಟ್ರೆ ಅದು ಬೇರೆ ಮುಚ್ಚಲೆ ತೆಗೆದ್ರೆ ನಮ್ಗೆ ಸುಮಾರು ಒಳಗೆ ಹೊತ್ತು ಈ ನೀರು ಬಾಟ್ಲಿ ಹಂಗಲ್ಲ ಈಗಣಿ ಸಾಕಾಯ್ತು ಅಂತೂ ಇಂತೂ ಆ ಪಾಯ್ಸ ತಿನ್ಕ ಬಂದಿಲ್ಲ ಬಿಸ್ಲ ಬಂದ ಆ ಬಸ್ಸಿಗೆ ಇಳ್ಕ ಬಂದೆ ಅಯ್ಯೋ ಸಾಕ್ಬೇಕಾಯ್ತೆ ಆ ನಮೂನೆ ಆಯ್ತು ಈಗ ಈ ಬಿಸ್ಲಿ ಕತ್ತಿ ಹೋಯ್ ಮತ್ತು ಹೋಯ್ ಕತಿ ಎಂತ ಹೋಯ್ತಾ ಈಗ ಕಾಲ ಬದಲಾಯ್ತು ಕಾಲ ಬದಲಾದ ಅಂತ ಮಣ್ಣು ಇಲ್ಲ ಕಾಲ ಸಮಯ ಇತ್ತು ಬದಲಾದ ನಾವು ಈಗಣೆ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಹಾಕಿರಿ ಎಲ್ಲ ಇಂಟರ್ಲಾಕ್ ಒಬ್ಬರು ಮನೆಯಲ್ಲೂ 4 ಗಿಡ ನೆಡ್ತೇನೆ ಹೇಳ್ರಿ ಗಿಡ ಇಲ್ಲ ಈಗ ಕೈದಾಯ್ತು ಹಾಯ್ ಗುಲಾಬಿ ಗಿಡ ಇಲ್ಲ ದಾಸವಾಳ ಗಿಡ ಇಲ್ಲ ಮುತ್ತು ಮಲ್ಲಿಗೆ ಇಲ್ಲ ಯಾವುದೂ ಇಲ್ಲ ಎಲ್ಲ ಕೈದಾಯ್ತು ಈಗ ಎಲ್ಲರೂ ಮನೆ ಒಳಗೆ ಇಂಟರ್ಲಾಕ್ ಹಾಯ್ ಕಂಪೌಂಡ್ ಒಳಗೆ ಇಂಟರ್ಲಾಕ್ ರಸ್ತೆಗೆ ಹೋದ್ರೆ ಕಾಂಕ್ರೀಟ್ ರೋಡ್ ಅದ್ರ ಕಾವು ಇತ್ತೇ ಇಲ್ದ ಕೆನ್ನೆ ಪೊಂಕಿ ಹೊಡಿತು ಹೋಯ್ತಾ ಯಾವ ರಸ್ತೆ ಮೇಲೆ 1,000 ರೂಪಾಯಿ ಕೊಡಗಿದ್ದು ನಾವು ಪಾಸಾರೆ ನಮ್ಗೆ ತೋರುದಿಲ್ಲ ಈಗ ಯಾಕಂದ್ರೆ ಹಿಂಗೆ ಕಾಮೋಷ ಹಾರಿ ಇರ್ತ ಈಗ ಅಂತ ವ್ಯಾಪಾರ ಹೋಯ್ ಕಾಲ ಸರಿ ಇತ್ತು ಈ ಕಾಂಕ್ರೀಟ್ ರೋಡ್ ಡಾಂಬರ್ ರೋಡಲ್ಲಿ ಆಯ್ತಾ ಇಲ್ಲ ಈಗ ಉರಿ ಎದ್ದು ಹೋಯ್ತು ರಸ್ತೆ ಮೇಲೆ ಹೋಪ ವ್ಯಾಪಾರ ಅಲ್ಲ ಈಗ ಆ ನಮ್ಮನೆ ವ್ಯಾಪಾರ ಆಗಿ ಹೋಯ್ತು ಇನ್ನು ಕಾಣಿ ಯಾರ ಮನೆ ಕಾಣಿ ಯಾರಾದರೂ ನಿಮಗೆ 1 ಮುಷ್ಟಿ ಮಣ್ಣು ಬಾಚಿ ಹಾಕ್ರೆ ನೀವು ವಾಪಸ್ ಅವನಿಗೆ 1 ಮುಷ್ಟಿ ಮಣ್ಣು ಬಾಚಿಕೊಂಡು ಹೇಳ್ರಿ 2 ಕಿಲೋಮೀಟ್ರ್ ಒಳಗೆ ಹೋಯ್ತು ನೀವು ಯಾಕಂದ್ರೆ ಹೇಳ್ರಿ ಮಣ್ಣು ಸಿಕ್ಕುದಿಲ್ಲ ಬಾತ್ರೂಮ್ ಸಿಕ್ಕುದಿಲ್ಲ ಈಗ ಕಲಿಸ್ತೀನಿ ಮಾಮೇಲೆ ಈಗಣಿ ಒಬ್ರು ಸಮಸ್ಯೆ ಮಾಮೇಲೆ ನೀರಿಲ್ಲ ನಿನ್ನೆ ಹಂಗೆ ಆಯ್ತು ಹೋಯ್ ನಮ್ಮ ಮನೆ ಹತ್ರ ಒಬ್ರು ಒಂದು 10 ಕೊಡ್ಪ ನೀರು ಸಿಕ್ಕತ್ತಾ ಅಳಿ ಬಂದ್ರು ಶಾರದಕ್ಕೆ ಹೋಯ್ 10 ಕೊಡ್ಪ ನನ್ನ ಕಡೆ 15 ಕೊಡ್ಪ ಮೇಲೆ ಹತ್ತದ ಹೋಯ್ ಎಂತ ಮಾಡುಕಿಲ್ಲ ಆಯ್ತಾ ಅಯ್ಯೋ ಒಂಚೂರು ಮರ ಹಾಕೇರಿಗೆ ಮರ್ರೆ ನೀರು ಸಿಕ್ಕುದಿಲ್ಲ ಇನ್ನು 1 ತಿಂಗಳು ಮೇ ಎಂಡುವರೆ ಕಷ್ಟ ಮಗ ಒಂಚೂರು 10 ಕೊಡ್ಪ ನೀರು ಬೇಕು ಮರ್ರೆ ಅಂತ ಹೇಳ್ರು ಆಯ್ತು ತಗೊಂಡೋದು ಅದು ಕಡೆ ಅಭ್ಯಾಸ ಆಗಿ ಹೋಯ್ತು ಹೋಯ್ ಕಡೆಗೆ ಅಂತದ ಕಾಲು ತೊಳಕ್ಕೆ 3 ಕೊಡ್ಪ ನೀರು ಬೇಕು ಅವ್ರಿಗೆ ನಮ್ಮಲ್ಲಿ ತಗೊಂಡೋದು ನೀರು ಕುಡುಕಲ್ಲ ಕಾಲು ತೊಳಕ್ಕೆ 3 ಕೊಡ್ಪ ನೀರು ಆಯ್ತಾ ಇಲ್ಲ ಹಮ್ಕತ್ತಮ್ಮರ್ರೆ ಆ ನಮ್ಮನೆ ವ್ಯಾಪಾರ ಆಯ್ತು ಆಯ್ ಇನ್ನೊಂದೀಗ ಇತ್ತಲ್ಲ ಮೇ ಎಂಡೋರ್ ಹೊರ ಇತ್ತೇ ಇಲ್ಲ ಕಾಲಿ ಕೊಡ್ಪನ ಬಾಮಿ ಹಾಕ ಕಾಲಿಗೆ ಕೊಡ್ಪನ ಮೇಲೆ ಬತ್ತಿ ಈಗ ನೀರು ಬತ್ತಿಲ್ಲ ಏನು ಹೋಯ್ ಹಗ್ಗ ಹಾಕಿ ಇಳಿಸೋದು ಒಂದೇ ಈಗ ನೀರು ಬತ್ತಿಲ್ಲ ಈಗ ಇನ್ನು 28 ರೂಪಾಯಿ ದೊಡ್ಡದು ಬತ್ತಲ್ಲ ಈಗ ಕ್ಯಾನ್ 28 ಅಂತ ಕೆಳಗೆ ಇಳಿಸ್ಕಿನ್ನ ಅಷ್ಟೇ ಬೇರೆ ಅಂತ ಇಲ್ಲ ಹೋಯ್ ಆ ಬಿಸಿಲು ನೀರು ಇಲ್ಲ ಇನ್ನು ಕತೆ ಕೈದಾರ್ತಿ ಇನ್ನೆಲ್ಲ ಮದುವೆ ಮನೆ ಹೊರಿತ್ತಿಲ್ಲ 10 ಬಾಟ್ಲು ನೀರು ಕಿಸಿ ಹಾಕ ಬರ್ಕತ್ ಕೆಲವು ಅದು ಮಾಡ್ತಾರೆ ಹೋಯ್ ಮದುವೆ ಮನೆ ಹೋದವ್ರು 8 ಆಟ ಒಟ್ಟು ಮಾಡಿ ಚಿಲಕ ಹಾಕೊಂಡು ತಗೋಬತ್ತಾರೆ ಯಾಕಂದ್ರೆ ಕುಡುಕ್ ನೀರಿರಲಿಲ್ಲ ಮರ ಅಂತ ಪರಿಸ್ಥಿತಿ ಆಯ್ತು ಬೆಂಗಳೂರು ಬಿಡಿ ನಮ್ಮನೆ ಬೆಂಗಳೂರು ಹೋಯ್ನೆ ಕಳೆದವ್ರು ಒಂದು ಮನೆ ಹೋಗ್ಲಿ ಬೆಂಗಳೂರಿಗೆ ಹೋದ್ ಅಯ್ಯೋ ಅಲ್ಲಿ ಇಲ್ಲಿಗಿಂತ ಊರಿಗೆ ಮರ ಇಲ್ಲಾರು ಬೇಕು ಅಲ್ಲಿ ಬೇಡ ಅಯ್ಯೋ ಏನಣ್ಣ ಇಲ್ಲೇ ನಿಮಗೆ ಕಷ್ಟನಾ ನಮಗೆ ಕಷ್ಟ 1 ಮಂತ್ ಆಗಿಬಿಡ್ತು ಇನ್ನು ಏಪ್ರಿಲ್ ಮೇ 2 ತಿಂಗಳು ಭಾಳ ಕಷ್ಟ ಅಂದ್ರು ಅವ್ರು ಯಾಕಂದ್ರೆ ಊರಿ ಮೈ ತುಂಬ ಚಂಡಿ ಆಯ್ತಾ ಎಂತ ಮಾಡೋದು ಭಾಳ ಕಷ್ಟ ಆಯ್ ತಾಪಪಾನ ಈ ನಮ್ಮನೆ ಯಾರು ಇತ್ತೇ ಇಲ್ಲ ಬಿಸಿಲು ಇನ್ನು ತಿರುಗೋದೇ ಕಷ್ಟ ಅಂತ ಪರಿಸ್ಥಿತಿ ಆಯ್ತು ಸಣ್ಣ ಮಕ್ಳಿಗೆ ಭಾಳ ಕಷ್ಟ ಸಣ್ಣ ಮಕ್ಳು ಮನಿಗಂತಿಲ್ಲ ಹೋಯ್ ಇಡೀ ನಮ್ಮನೆ ಪಕ್ಕದಾಗ ಒಂದು ಮಗು ಇತ್ತೆ ನಮ್ಗೆ ನಿದ್ರೆ ಹೋಗ್ತಿ 11:30 ಆಯ್ತು ಆ ಮಗು ಒಂದ್ಸಲ ಕೂಗು ಶುರು ಮಾಡಿ 3 ಗಂಟೆ ಆಯ್ತು ಪಿ ಅಂತ ಇಪ್ಪದು ಸೆಕೆಂಡ್ ಗೊತ್ತಿಲ್ಲ ಮಗು ಕೂಗಂದು ಹೋಯ್ ಎಂತ ಮಾಡೋಕ್ಕಿಲ್ದಿ ನಮಗೆ ರಗಲೆ ಆಯ್ತು ಮತ್ತೀಗಿತ್ತಲ್ಲ ನಿಮ್ಮಂಥ ವರ್ಷದಲ್ಲಿ ಭಾಳ ಕಷ್ಟವೇ ನಮಗೆ ಹುಡುಗ್ರ ಮಗಳು ಗಡಗಡ ಅಂತಲ್ಲ ನಿಮ್ಗೆ ಈಗ ಹಾಳ್ತಾ ಇತ್ತಂದ್ರೆ ವರ್ಷ ಹಾಳ್ತಾ ಇತ್ತಲ್ಲ ನಿಮಗೆ ನಮ್ಗಿಂತ ತುಂಬ ದೊಡ್ಡದು ಅಷ್ಟೇ ನೀವು ಮತ್ತೆಂತಕ್ಕೆ ಹೋಯ್ತೆ ಹೋಯ್ ಭಾಳ ಕಷ್ಟ ಇತ್ತು ಭಾಳ ಕಷ್ಟ ನಡೆಯುತ್ತೆ ಇಲ್ಲ ರಸ್ತೆ ಮೇಲೆ ತಿರುಗುದು ಈ ಬಿಸಿಲೊಳಗೆ ನಾಯಿ ಕೊಟ್ಟರು ಬೇಡ ನಮ್ಮನೆ ಆಯ್ತು ಮರ ಹೋಯ್ ಮತ್ತೆ ಕಣೆ ಹೋಯ್ ಇದೇ ನಮ್ಮನೆ ಬಿಸಿಲು ಇತ್ತಲ್ಲ ಎಲ್ಲಾದ್ರೂ ಈಗ ನಿನ್ನೆ ಮಳೆ ಅಂಬ್ರ ಗೋಳೆ ಅಂಗಡಿ ಹಾಲಡೆ ಎಲ್ಲ ಮಳೆ ಅಂತಿದ್ರು ಹೋಯ್ ಆಯ್ತಾ ಇಲ್ಲಿ ಈ ಬದಿ ಮಳೆ ಇಲ್ಲ ಆಯ್ತಾ ನಮ್ಗೆ ಹೆಮ್ಮಡಿ ಬದಿಗೆ ಇತ್ತಲ್ಲ ಮಳೆ ಬಂದರೆ ಸ್ವಲ್ಪ ತಂಪತ್ತಲ್ಲೇ ಇದೇ ಭಾಳ ಕಷ್ಟ ಐತಿ ಮತ್ತು ಒಂದೇ ಅಯ್ಯೋ ಉರಿ ಬೆಂಕಿ ಹೋಯ್ ಉರಿ ಅಂದ್ರೆ ಯಾವ್ದು ಈ ಹೊಟ್ಟೆ ಉರಿ ಬೇರೆ ಈ ಉರಿ ಬೇರೆ 2 ಉರಿ ಆಯ್ತು ಈ ಚಿಕನ್ ತಿಂದು ಹೊಟ್ಟೆ ಉರಿ ಬೇರೆ ನಿನ್ನೆ ಹೋಯ್ ಕೋಳಿ ತಿಂತು ಮರ್ರೆ ಅಯ್ಯೋ ಮರ ಕೋಳಿ ಮಟನ್ ಗಿಟ್ಟನ್ ತಿಂದು 1 ವಾರ ಹೊಟ್ಟೆ ಉರಿ ಯಾವ ಹೊಟ್ಟೆ ಉರಿ ಅಲ್ಲ ಇದು ಹೋಯ್ ಇದು ಸೆಕೆ ಒಳಗೆ ಸೂರ್ಯಂದು ಎಂತ ಮಾಡೋಕ್ಕಿಲ್ದೆ ಎಂತ ಹೋಯ್ತು ಆ ನಮ್ಮ ಪರಿಸ್ಥಿತಿ ಆಗಿ ಹೋಯ್ತು ಹೋಯ್ ಮೊನ್ನೆ ಒಬ್ರು ಹಾಗೆ ನಮಗೆ ರಾಚಿ ಅವರು ಎಂತ ಗೊತ್ತಿಲ್ಲ ರಸ್ತೆ ಮೇಲೆ ಮರ್ರೆ ನಾ ಬೈಕಲ್ಲಿ ಬತ್ತೈದ್ದೆ ಬೈಕಲ್ಲಿ ಹೋಗ್ಬತ್ತಿ ಅಡ್ಡ ಹಾಕ್ರು ಎಲ್ಲಿ ಹೊಟ್ರಿಗೇನ್ರು ನಾ ಮರ ಒಂಚೂರು ಅಲ್ಲಿ ಮೆಡಿಕಲ್ಗೆ ಹೋಗ್ಬೇಕಿತ್ತು ಮರ ಹೇಳಿದೆ ಹೋಯ್ ಅವ್ರು ಆ ಬಿಸ್ನೆಸ್ ಹುಡುಗ ಬಿಸ್ನಲ್ಲಿ ಮರ 12 ಗಂಟೆ ಹೊತ್ತಿಗೆ ಅರ್ಧ ಮುಕ್ಕಾಲು ಗಂಟೆ ಪಂಚಾಯತ್ಗೆ ಅಯ್ಯೋ ನಮ್ದು ಹಾಗಾಯ್ತು ನಾವು ಜಾಗ ತಗೊಂಡು ಹೀಗಾಯ್ತು ವಾಸ್ತು ಸರಿ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅದು ಮಾಡ್ಬೇಕು ಇದು ಮಾಡ್ಬೇಕು ಅವ್ರು ಚರ್ಚೆ ಬಿದ್ದೋಯ್ತು 1 ಮುಕ್ಕಾಲು ಗಂಟೆ ಹೋಯ್ ನಮ್ಮ ಮುಂಚೆ ಬಿಳಿ ಹೌದಲ್ಲ ಅರ್ಧ ಗಂಟೆ ಕಪ್ಪು ಏರಿ ಹೋಯ್ತು ನಾವು ಆಯ್ತಾ ಆ ನಮ್ಮನೆ ವ್ಯಾಪಾರ ಜನ ಜಿಡ್ಕಿ ಬಿಡುದಿಲ್ಲ ಕೈ ಕೊಡ್ಕೊ ತೆಗ್ತಿದ್ರು ಹೋಯ್ ಸೆಕೆಂಡ್ ಕೈ ಬಿಡುದಿಲ್ಲ ಹೌದಾ ಮರ್ರೆ ಹೆಂಗಿತ್ತು ಕಡೆ ಅದು ಕೇಳಿದೆ ಅಣ್ಣ ಸ್ವಲ್ಪ ತಲೆ ತಿರ್ದಂಗಿತ್ತು ಮರ್ರೆ ಮೇಲೆ ಬಿಸ್ಲಿತ್ತು ಬೇಜಾರು ಮಾಡ್ಕೊಂಬಿಟ್ಟು ನಾ ಇನ್ನೊಂದ್ಸಲ ನಿಮ್ಗೆ ಸಿಕ್ತಾಕ ಹೋಗು ಕೊಯ್ತೆ ದುಡಿಬಿಟ್ಟೆ ಹೋಯ್ ನಮ್ಗೆ ಬೇರೆ ದಾರಿ ಇಲ್ಲದೆ ನಮಗೊಂದು ಬದ ಸೆಕೆ ಜೀವ ಹೋದ್ ಆಯ್ತಾ ಸಾಧಾರಣ ಮತ್ತಂತ ಹೋಯ್ತು ನಿಮಗೆ ಹೋಯ್ ಖರ್ಚು ಕಂಡಾಕ್ಬಿಟ್ಟು ಸೆಕೆ ಶುರು ಆಯ್ತು ಹೇಳ್ಬೋದು ಲಿಂಬೆ ಹಣ್ಣು ತಂಪಿನ ಬೀಜ ಹೆಸರು ನೀರು ಕಡೆ ತಂಪಿನ ಯಾವ್ದು ನಿಮ್ದು ಮತ್ತೆಂತದ್ದು ಎಳ್ನೀರು ಕಡೆಗೆ ಮತ್ತೆಂತದ್ದು ಎಳ್ನೀರು ಶರ್ಬತ್ ಆಯ್ತಾ ಶರ್ಬತ್ ಲಿಂಬೆ 15 ರೂಪಾಯಿ ಆಯ್ತು ಈಗ ಯಾರ್ದ ಮನೆಗೆ ಶರ್ಬತ್ ಮಾಡಿ ಹೇಳಿ ಬೋಗಣೆ ಕೊಂಚ ಹಾಕಿಡ್ತೀರಿ ಹೋಯ್ ಯಾರಿಗೆ ಬೇಡ ಯಾಕಂದ್ರೆ ಹೇಳ್ರೆ ಒಬ್ಬ ಶರ್ಬತ್ ಕೊಟ್ಟು ಅವ್ನಿಗೆ 3 ಲೋಟ ಒಬ್ರಿಗೆ ಬೇಕತ್ತಿ ಹಂಗಾಗಿ ಶರ್ಬತ್ತೇ ಇಡುದಿಲ್ಲ ಕೆಲವ್ರು ಮರ ಆ ನಮ್ಮನೆ ಆಯ್ತು ಮತ್ತೆಂತಕ್ಕೆ ಹೋಯ್ತು ನಿಮ್ಗೆ ಹೋಯ್ ಸೆಕೆಗಾಲದ ಖರ್ಚು ಜಾಸ್ತಿ
ಬಿಸಿಲ ತಿರುಗಿ ಬಂದು ನೀವು ಮನೆ ಬಂದು ಮನೆ ಕಂಡ್ರೆ ಹೇಳ್ರಿ ಇತ್ತೇ ಇಲ್ಲ ಕರ್ಬೂಂಜೆ ಹಣ್ಣು ಮಾವಿನ ಹಣ್ಣು ಆ್ಯಪಲ್ ಹಣ್ಣು ಆರೆಂಜ್ ಹಣ್ಣು ಹಿಂಗಿಂದ ಹಣ್ಣು ತಿನ್ಬೇಕು ಬಿಟ್ರೆ ಬೇರೆ ದಾರಿ ಇಲ್ಲ ಆಯ್ತಾ. ಆ ನಮೂನಿ ಬಿಸಿಲು ವ್ಯಾಪಾರ ಮರ್ರಿ, ಬಿಸಿಲು ಬಗ್ಗೆ ಹೇಳಿ ಸುಖ ಇಲ್ಲ ಹಾಯ್. ಆ ನಮೂನಿ ಆಯ್ತು ಈಗ ನಮಗೆ ರಸ್ತೆಯಲ್ಲಿ ಬಿಸಿಲು ತಿರುಗು ವ್ಯಾಪಾರ. ಅಲ್ಲಿ ಹೇಳಿ ಎಲ್ಲಿದ್ರಿ? ನಾನೆಲ್ಲ ತುಳಸಿ ಮಂಜಾನ ಮನೆಗಿದ್ದೆ, ಅಂಗಡಿಯಾಗಿದ್ದೆ. ಹಾಂ ಸುಮ್ಮನೆ ಏನಿ ಮರ ಮಂಡ್ಯ ಅಲ್ಲ ನಿಮಗೆ. ಆ ಬಿಸಿಲು ಯಾರು ಹಾಕೋದು ಮರ ಮೊದಲಲ್ಲ ನಿಮ್ಗೆ ಅತ್ಲಾಗೆ. ಹೇ 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 ಯಾರಿಗೆ? ಹಾಂ ಏನು ಈ ಬಿಸಿಲಿಗೆ ಈ ಮಧ್ಯೆ ಹೊತ್ತಿ ಹೋಗೋದಲ್ಲಿಗೆ ಯಾರು ನಿಮ್ಗೆ ಹೇಳಿದ್ನಾವ? ನೀವು ಮಾರ ಈ ಮಗಿನ ತೊಟ್ಲೆ ಹಾಕುವುದು ಉಪ್ಪನೇ ಏನ ಇದಕ್ಕೆಲ್ಲ ಮರ ಈ ಬಿಸಿಲಲ್ಲಿ ಹಬ್ಬದಂದು ಹೇಳ್ರಿ ಮರ್ರೆ. ನಂಗೆ ಹೇಳಿದಾವ ಅರ್ಧ ಜೀವ ಹೊತ್ತು ಈ ಬಿಸಿಲು ಹಬ್ಬಕ್ಕೆ ತಿರುಗು ವ್ಯಾಪಾರ ಅಲ್ಲ ಇದೀಗ. ಯಾರಿಗೆ? ಹಾಂ ಇಲ್ಲ ನೀವು ಹೋಯ್ ಬನ್ನಿ, ನೀವು ಕೇಳ್ರಿ ಹೇಳಿ. ನಾವು ಮುಂಚೆ ಕೋಟಕ್ಕೆ ಹೋಯ್ದೆ ಮರ್ರೆ, ಇಲ್ಲ ಸಿಕ್ಕಲಿಲ್ಲ ಕೋಟಕ್ಕೆ ಹೋಯ್ದೆ ಹೇಳಿ. ಯಾಕೆ ನಂಗೆ ಆತಿಲ್ಲ ಮರ್ರೆ, ಬೆಳಗಿನ ಸಾಕಾಯ್ತೆ ಈ ಬಿಸಿಲು ತಿರುಗು ವ್ಯಾಪಾರ ಎಲ್ಲ ಮರ್ರೆ. ಹೌದು ಇಲ್ಲ ಇಲ್ಲ ಅವ ಮೊನ್ನೆ ಒಂದು 10,000 ರೂಪಾಯಿ ಇಟ್ಕೊಂಡು ಹೋಯ್ತು, ಅವ್ನು ಹುಡ್ತೆ ಕೂತಿದ್ದು ಮರ್ರೆ ಬಿಸಿಲು. ಅದೇ ಕೆಲಸ ಆಯ್ತು ಈಗ. ಅವ್ನು ಮನೆಗೆ ಹೋದೆ ಮನೆಗಿಲ್ಲ. ಹಾಂ ಗ್ಯಾರೇಜಿಗೆ ಹೋದೆ ಗ್ಯಾರೇಜ್ ಇರಲಿಲ್ಲ ಆಯಿತಾ. ಈ ಬಿಸಿಲು ತಿರುಗು ವ್ಯಾಪಾರ ಅಲ್ಲಿ ಈಗ ಕೊಡ್ತದೆ ನಾಳೆ ಕೊಡ್ತದೆ. ಯಾರಿಗೆ? ನಿಮ್ದು ಬಿಡಿ ಸಾಯ್ಲಿ ಮಾರ. ನಂದೀಗ 6 ತಿಂಗಳಾಯ್ತು ಈಗ. ಈಗ ಕೊಡ್ತು ನಾಳೆ ಕೊಡ್ತೇವೆ ಸುದ್ದಿ ಇಲ್ಲ. 10ರಲ್ಲಿ 5 ಮಾಡಿ ಕೊಡಿ ಮಾರ, 2 ಮಾಡಿ ಕೊಡಿ ಮಾರ ಅಂತ ಅದು ಇಲ್ಲ. ಹಾಯ್ ಇಲ್ಲ ಇನ್ನೊಂದೆರಡು ಮಳೆ ಬೆಳಕಿಗೆ ಯಾಕೆ ಹೋಯ್ತಾ ಅವ ಈಗ ಅಕಸ್ಮಾತ್ ಬನ್ನಿ ಮಾರ್ರೆ ದುಡ್ಡು ಕೊಡ್ತೇವೆ ನಮ್ಗೆ ಬಿಸಿಲಿ ಹೊಪ್ಪಕಡೆ ಹೋಯ್. ಆ ನಮ್ಮನೆ ವ್ಯಾಪಾರ ಆಯ್ತು ಈಗ. ಅಗ್ಗ ನಾ ಇಲ್ಲೇ ಇದ್ದೆ ಮಂಜಣ್ಣ ಅಂಗಡಿಯಾಗಿದ್ದೆ. ಕಡೆ ಬತ್ತೆ ಸಾಯಂಕಾಲ ಸಿಗ್ತೀರಾ? ಸಿಕ್ಕೋಕೆ ನಿಮಗೆ ತಿರುಗಿ ನಮಗಿಂತ ಡಲ್ಲಾಗಿ ಹೋಯ್ರಿ ನೀವು. ಇಡ್ತೆ ಕಡೆ ಸಿಗ್ತೆ ನಾನು. ಇರಾಗಲೇ ವ್ಯಾಪಾರವೇ ಬಿಸಿಲಲ್ಲಿ ದುಡ್ಡು ಕೊಡೋದಿಲ್ಲ. ತಿರ್ತೆ ಕೂತು ವ್ಯಾಪಾರ ನಮ್ಗೊಂದು 10,000 ಕೊಡಿಕಿದ್ ಪಾರ್ಟಿ ಹಾಯ್ ಸುದ್ದಿ ಇಲ್ಲ. ಯಾಕಂದ್ರೆ ಹೇಳ್ರಿ ಅವ ಈಗ ಬಿಸಿಲಲ್ಲಿ ಹರ್ಬತ್ತಿಲ್ಲ ಯಾರೀಗ ಹರ್ಬ ವ್ಯಾಪಾರ ಇಲ್ಲ. ಮತ್ತೆಂತ ಹೋಯ್ತೆ ಹಾಯ್ ತಲೆ ತಿರುಗತ್. ನೀವು ಹಾಗೆ ಹೇಳ್ರಿ ಅಲ್ಲ ಮೇಸ್ತ್ರಿಗಳ ಕಾಮತಿ ಮುಖ ಅವ್ರ ಮುಖ ಅವ್ರಿಗೆ ಗುರ್ತು ಸಿಕ್ಕುದಿಲ್ಲ. ಆ ನಮ್ಗೆ ಕಪ್ಪಾಗಿ ಹೋಯ್ರಿ ಮರ ಅಂತೇಳಿ ಕೆಲಸ ಮತ್ತೆಂತ ಹೋಯ್ತು ನಿಮ್ಗೆ ಹಾಯ್. ಜನ ಮೈ ಮೇಲೆ ಬತ್ರಿ ಈಗ ಮಂಜಣ್ಣ ಸಿಟ್ಟು ಜಾಸ್ತಿ ಮೈ ಮೇಲೆ ಬರುದು. ಮೊನ್ನೆ ಒಂದು ಆಮ್ಲೆಟ್ ತಿಮ್ಮಕ್ಕೆ ಹೋಯ್ತಾನೆ ಹಾಯ್ ತೆಕಟಿಯಲ್ಲಿ ಬ್ರಹ್ಮವ್ರ ಪೂತಿ ಆಮ್ಲೆಟ್ ತಿಮ್ಮಪೂತಿ ಅವನ ಖಾರ ಕಡಿಮೆ ಆಯಿತು, ಖಾರ ಚಪ್ಪಿ ಆಯಿತು. ಅವ್ರು ಹಾಕ್ತೆ ಬೇರೆ ಮಾಡಿ ಕೊಡ್ತೇಳ್ರಿ ನಮ್ರು. ಇವ ಅಲ್ಲಿದ್ದ ಬಾಜಾರ್ ಬಡತ್ತೆ ಕೆಳಗೆ ಹೊತ್ತು ಹಾಕಿ ರಾಮಪಾಯಣ ಮಾಡಿ ಮೊಟ್ಟೆ ಟ್ರೈ ದುಡಿಬಿಟ್ಟ. ನಾವು ಅಲ್ಲೇ ಇತ್ತು ಮರ ಪುಣ್ಯಾತ್ಮ ಮಾತಾಡೋಕ್ಕಿತ್ತ ಕಡೆ ಅವ್ರು ಹೇಳ್ರಿ ಮೊಟ್ಟೆ ಹೇಳ್ರಿ ನೀವೇ ಅಂತ ಮಾತಾಡಕ್ಕೆ ಹೋಗ್ಬಿಡಿ ಮರ್ರ. ಅವ್ರು ಜನವೇ ಹಾಗೆ ಅಂದ್ರೆ ಮತ್ತೆ ಎಂತ ಹೋಯ್ತೆ ಹಾಯ್ ಸ್ವಲ್ಪ ಇದು ಹಾಕಂಬತ್ರ ಹೌದಲ್ದ ಸಿಟ್ಟು ಜಾಸ್ತಿ ಆಗ್ತು. ಒಂದು ಬದೇ ಸೆಕೆಚಿ ಇವತ್ತು ಹಾಯ್ ಮೈ ತುಂಬ ಚೆಂಡಿ ಜನರಿಗೆ ಯಾರು ಹೋಗಿ ಬೆನ್ನು ಹಿಂದೆ ಹಿಂಗೆಲ್ಲ ಬಡ್ದ್ರಿತ್ತಲ್ಲ ಮಂಜಣ್ಣ ಪೆಟ್ಟೆ ಮೈ ಮೇಲೆ ಬತ್ರು ಹಿಂಗೆ ಬೆನ್ನ ಏನೋ ಎಲ್ಲಿದ್ದೆ ಮರ ಹಿಂಗೆ ಬಡ್ದ್ರೆ ತಿರ್ಸಿ ಕೆನ್ನೆ ಪೊಂಗಿ ಹಾಕಿ ಬಿಡ್ತಾವ ಹೋಯ್ ಆಯ್ತಾ. ನಮ್ಗೆ ಯಾಕಂದ್ರೆ ಊರಿಗೆ ಸಂಕಟ ಒಬ್ಬರು ಮೈ ಒಬ್ಬರು ಮುಟ್ಟಕ್ಕಿಲ್ಲ ಒಂಟು ಮೇಣ ಈಗ. ಅದಕ್ಕೆ ನಮ್ಗೆ ಹೇಳೋದು ಯಾರು 2 ತಿಂಗಳು ತಮಾಷೆ ಮಾಡಕ್ಕೆ ಹೋಗ್ಬೇಡಿ. ಆಯ್ತು ಏಪ್ರಿಲ್ ಆಯ್ತಾ ಬಂತ ತಾರೀಕು 10 ಬಂತಲ್ಲ ಈಗ ಮೇ ಎಂಡುವರೆಗೆ ಸಹಿಸ್ಕೊಳ್ಬೇಕು ಎಲ್ಲರೂ. ಯಾಕೆ ಹೋಯ್ತಾ ಯಾರು ಮೈ ಮುಟ್ಟಿ ಮಾತಾಡಕ್ಕೆ ಹೋಗ್ಬೇಡಿ. ರಗಳಿ ವ್ಯಾಪಾರ ರಗಳಿ ಅಂದ್ರೆ ಭಾಳ ಗಂಡಂತರ ವ್ಯಾಪಾರ. ಯಾಕಂದ್ರೆ ಜನರಿಗೆ ಒಂದು ಟೆನ್ಷನ್ ಒಂದ್ಸಲ ಬೇಗ್ರ ಆಯ್ತು ಎಂತ ಇದ್ರು ಒಂದು 4-5 ಫೀಟ್ ದೂರದಿಂದ ಮಾತಾಡ್ತೀವಿ ಹಾಯ್. ಆ ನಮ್ಮನೆ ಸಖೆ ಒಳಗೆ ವ್ಯಾಪಾರ ಹೆಚ್ಚಿಗೆ ಆಯ್ತು. ನಾವು ಕೊಡಿ ಕೊಡಿ 3 ಆಯ್ತು. ಎಲ್ಲೆಲ್ಲ ತಗೊಂಡು ಹೋದ್ ಬಿಟ್ಟು ಬಂದದ್ದು. ಮೊನ್ನೆ ಎಲ್ಲ ಸ್ಟುಡಿಯೋಗೆ ಹೋದೆ ಅಲ್ಲಿ ಬಿಟ್ಟು ಬಂದೆ ಆಯ್ತಾ. ಕಡೆ ಮೊನ್ನೆ ದೇವಸ್ಥಾನಕ್ಕೆ ಹೋದ ಬಿಟ್ಟು ಬಂದೆ. ಯಾಕಂದ್ರೆ ಮಳೆಗಾಲ ಅಲ್ಲ ಹೌದಲ್ದ ನಾವು ಈಗ ಕೊಡಿ ತಗೊಂಡು ತಿರ್ಗೋದು ಹಾಯ್ ಮತ್ತೆ ಎಂತಕ್ಕೆ ಅಂತಿಲ್ಲ. ಇದೀಗ ಒಂದು ಕೊಡಿ ತಗೊಬಂದು ಈಗ ಅದು 3 ಕಟ್ಟಿ ಹೋಯ್ತು 3 ಕಟ್ಟಿ ಇತ್ತಕ್ಕಂತ ಅದಕ್ಕೆ ಈಗ ಮಳೆಗಾಲ ಬಂದ್ಮೇಲೆ ಕತೆ. ಹಾಗಾಗಿ ಈಗಣೆ ಹಾಯ್ ಈಗಣೆ ಬಿಸಿಲು ತಿರುಗೋದು ಜಾಗ್ರತೆ ಮಾಡಿ. 70 ವರ್ಷ 80 ವರ್ಷ 90 ವರ್ಷ 100 ವರ್ಷ ಆದವರು 12 ಗಂಟೆ ಬಿಸಿಲು ಮೇಲೆ ತಿರುಗುದೇ ಬೇಡ ಅಲ್ಲದೆ. 12 ಗಂಟೆ ಬಿಸಿಲು 3-4 ಗಂಟೆ ಹೋಗೋದೇ ಬೇಡ. ಯಾರನ್ನ ಒಬ್ರು ಕಳಿಸ್ಬೇಡಿ. ಕೆಲವು ಎಂತ ಮಾಡ್ಕೋಯ್ತು ಗಮ್ಮತ್ತಿ ಒಬ್ಬರನ್ನೇ ಕಳ್ಸೋದು. ಹೋಗಿ ಅಲ್ಲೊಂದು ಅರ್ಧ kg ಉದ್ದಿನ ಬೇಳೆ 1/4 kg ತಗೊಬನ್ನಿ 2 ಕರು ಜನ ಸೇರ್ತಾನೆ ಅಂತ ಹಾಯ್. ಅವ್ರು ಒಪ್ಪತ್ತೆ ರೋಡ್ ಕ್ರಾಸ್ ಆಗುತ್ತೆ ಎಲ್ಲ ತಲೆ ತಿರುಗಿ ಬಿದ್ದರೆ ಹೇಳ್ಯಾರೆ ಖಾಲಿ ಮತ್ತೆ ಕೆಮ್ದೆ ಬೇಡ. ಅದಕ್ಕೆ ಈಗಣೆ ಮತ್ತೆ ಎಂತಕ್ಕಲ್ಲ ಬಿಸಿಲು ಒಂದು ಕಡಿಮೆ ಆಗೋ ತನಕ ಹಳೆಯವ್ರನ್ನ ಯಾರು ಪ್ಯಾಟಿ ಕಳಿಸ್ಬೇಡಿ ಹಾಯ್. ಮತ್ತೆ ಗಣೆ ಮಕ್ಕಳು ಮರಿಯನ್ನ ಬಿಸಿಲು ವಾಪಸ್ ಜಾಗ್ರತೆ ಮಾಡಿ ಯಾಕ. ಮತ್ತೆ ಈಗಣೆ ನಮಗೆ ಮತ್ತೆ ಕೆಲಸ ಇಲ್ಲ. ಇವ್ರದ್ದು ಒಂದು ಕೋಲ್ಡ್ ಕುಡ್ಕೊಂಡು ಸೀದಾ ಒಂಚು ಮನೆಗೆ ಹೋಗಿ ಕಡಕ್ಕೊಂದು ಸ್ನಾನ ಮಾಡ್ಕೆ ಮೈ ತುಂಬ ಮೈಯೆಲ್ಲ ಅಂಟೆ ಮಂಜಣ್ಣ ಹಾಕಿ ಹಿಡಿದು ಆಯ್ತು. ಈ ಬೆಳಿಗ್ಗೆ ಒಂದು ಸ್ನಾನ ಆಯ್ತು ಕಡೆ ಮತ್ತೆ ನಾನು ಈಗಿಂದ ಆಯ್ಕೆ ಒಂದು ದಿನಕ್ಕೆ 3-4 ಸ್ನಾನ ಆಯ್ತು ಈಗ ಆಯ್ತಾ. ಕಡೆ ಈಗಣೆ ಮತ್ತು ನಮಗೆ ಅಂತ ಎಣ್ಣೆ ಹಾಕೋ ಬೇಸಿಲ್ಲ. ಅದು ಇದ್ರಲ್ಲಿ ನಮ್ಮ ಸಾಧಾರಣ ಸಕ್ಕಿ ತಾಗೋದಿಲ್ಲ ಅಂತ ಹೆಚ್ಚಿನ ಪಕ್ಷ ಅಲ್ಲದೆ ನಂಗೆ ಗೊತ್ತಿಲ್ಲ ಮರ್ರೆ. ಎಣ್ಣೆ ಕಡಿಮೆ ಹಾಕೊಂಡು ಹೇಳಿ ಕಿಸೆಗೆ ಅಂತ ಇಲ್ಲ ಹಾವು ಮನಿಕೊಂಡಿತ್ತು ಎಲ್ಲರ ಹತ್ರ ಎಂತ ಹೇಳೋಕ್ಕಿಲ್ಲ ಹಾಯ್. ಒಟ್ಟು ಎಲ್ಲರೂ ನಗಾಡ್ತಿ ಬಿಟ್ರೆ ಒಳಗೆ ದೇವರೇ ಗೊತ್ತೆ ಆ ನಮ್ಮನೆ ಆಯ್ತು. ಈಗಣೆ ಒಂಚೂರು ನಾನು ಕೋಲ್ಡ್ ಕುಡ್ಕೊ ಹೋತೆ ಬಿಸಿಲು ಜಾಗ್ರತೆ ಮಾಡಿ. ಮತ್ತು ಈಗಣೆ ಹಾಯ್ ನೀರಿನ ಸ್ವಲ್ಪ ಜಾಗ್ರತೆ ಮಾಡಿ. ಬಾ ಮೇಲೆ ಕಂಡ ಬಿಟ್ಟು ನೀರು ತಗೊಂಡು 10-20 ಕೊಟ್ಟು ತಗೊಂಡು ಕಾಲು ತೊಳೋದು ಮುಖ ತೊಳೋದು ನೀರು ತೆಗೆದು ಬಿಸಾಡೋದು ಬೇರೆ ವೇಸ್ಟ್ ಮಾಡಬೇಡಿ. ಕಡೆ ಏನು ಮೇ ಎಂಡಾಪತ್ತಿಗೆ ಇತ್ತೇ ಇಲ್ಲ ಅರ್ಧ ಕೊಟ್ಟು ನೀರು ಸಿಕ್ಕುದಿಲ್ಲ. ಅರ್ಧ ಕೊಟ್ಟು ಬಿಡಿ ಒಂದು ಲೋಟ ನೀರು ಸಿಕ್ಕುದಿಲ್ಲ ಅಕ್ಕ. ಜಾಗ್ರತೆ ಮಾಡ್ಕೊಳ್ಳಿ. ಈ ಬಿಸಿಲಲ್ಲಿ ತಿರುಗೋದು ತುಂಬ ಜಾಗ್ರತೆ ಮಾಡ್ಕೊಳ್ಳಿ ಅಕ್ಕ. ತಲೆ ಬಿತ್ತೆ ಹೇಳ್ಕೊಡಿ. ಮತ್ತೆ ಈಗಣೆ ಸ್ವಲ್ಪ ಲಿಂಬೆ ಹಣ್ಣು ಸ್ವಲ್ಪ ಉಪ್ಪು ಹಾಕಿ ಮಲ್ಲಿ ಕುಡೀರಿ ಎಂತ ಆತಿಲ್ಲ ಹಾಯ್.
ತಲೆ ತಿರುಗೋದಕ್ಕೆ ಬಿಸಿಲಿಗೆಲ್ಲ ಭಾಳ ಒಳ್ಳೇದು ಅಕ್ಕ ಗೊತ್ತೇ ನಿಮ್ಮ ಹತ್ರ ಮಾತಾಡಿ ನಮ್ಮ ತಲೆ ತಿರುಗಿ ಶುರು ಆಯ್ತು ಮರ್ರಿ ಯಾಕಂದ್ರೆ ಬಿಸಿಲು ಹಂಗಿತ್ತು ಮಂಜಣ್ಣ ಓಯ್ ನಮಸ್ಕಾರ ಸಿಕ್ತೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಗೋವಿಂದ ಬಾಬು ಪೂಜಾರಿ, ಫೌಂಡರ್ ಅಂಡ್ ಚೇರ್ಮನ್, ಶೆಫ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಪ್ಪುಂದ, ಪ್ರೊಪ್ರೈಟರ್ GBP Infra Solution, ಮ್ಯಾನೇಜಿಂಗ್ ಡೈರೆಕ್ಟರ್ ಶೆಫ್ ಟಾಕ್ ನ್ಯೂಟ್ರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್, ಮತ್ಸ್ಯಲೋಕ ಪ್ರೈವೇಟ್ ಲಿಮಿಟೆಡ್, ಶ್ರೀ ನಾರಾಯಣ ಗುರು ಟ್ರೇಡರ್ಸ್ ಪ್ರೈವೇಟ್ ಲಿಮಿಟೆಡ್, ಚೇರ್ಮನ್ ಶ್ರೀ ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಸಖಾರಾಮ ಸೋಮಯಾಜಿ, ನಿವೃತ್ತ ಪ್ರಾಧ್ಯಾಪಕರು, ಸರಳ ಜೀವನದ ಮಾರ್ಗದರ್ಶಕರು, ಮುಂಡಾಡಿ, ಕಾಡೂರು, ಉಡುಪಿ ಜಿಲ್ಲೆ, ಪ್ರಸಾದ್ ರಾಜ್ ಕಾಂಚನ್, ಉದ್ಯಮಿಗಳು, ಯುವ ಕಾಂಗ್ರೆಸ್ ನಾಯಕರು, ಉಡುಪಿ ವಿಧಾನಸಭಾ ಕ್ಷೇತ್ರ, ಯು ಪ್ರಕಾಶ್ ಭಟ್, ನ್ಯೂ ವಿನಾಯಕ ಕ್ಯಾಶ್ಯೂ ಇಂಡಸ್ಟ್ರೀಸ್, ನಂದನವನ, ಕೆರ್ಗಾಲು, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ, ಕೃಷ್ಣಮೂರ್ತಿ ಆಚಾರ್ಯ, ನಿಕಟಪೂರ್ವ ಅಧ್ಯಕ್ಷರು, ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕನ್ನರ್ಪಾಡಿ, ಉಡುಪಿ, ಎಚ್ ಜಯಪ್ರಕಾಶ ಕೆದ್ಲಾಯ, ನ್ಯಾಯವಾದಿಗಳು, ಕೆನರಾ ಟವರ್ಸ್, ಮಿಷನ್ ಹಾಸ್ಪಿಟಲ್ ರಸ್ತೆ, ಉಡುಪಿ, ಭರತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ತಾಲೂಕು ಕೆಡಿಪಿ ಸದಸ್ಯರು, ಉಡುಪಿ, ಕೃಷ್ಣಾನಂದ ಶಾನ್ಬಾಗ್, ಅಧ್ಯಕ್ಷರು, PVS ಮಧುಸೂದನ ಕುಶೆ ಹೈಸ್ಕೂಲ್, ವಡೇರ ಹೋಬಳಿ, ಕುಂದಾಪುರ, ಕೃಷ್ಣ ಸೌಂಡ್ ಸ್ಲೈಡ್ಸ್ ಅಂಡ್ DJ, BC ರೋಡ್, ಕೋಣಿ, ವಡೇರ ಹೋಬಳಿ, ಕುಂದಾಪುರ, ಮೊಬೈಲ್ 9448843663. ಗಣೇಶ್ ಪೂಜಾರಿ, ಅಧ್ಯಕ್ಷರು, ಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ, ಮರವಂತೆ, ಉಡುಪಿ ಜಿಲ್ಲೆ, ಗಣೇಶ್ ವೈದ್ಯ, ಶ್ರೀ ಗಣೇಶ್ ಸ್ಟುಡಿಯೋ, ಗೋಳಿಯಂಗಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಮೊಬೈಲ್ 9740559952, ಶೇಷಕೃಷ್ಣ ಕನ್ವೆನ್ಷನ್ ಹಾಲ್, ಪಾರ್ತಿಕಟ್ಟೆ, ತಲ್ಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಮಾಲಕರು ಶ್ರೀನಿವಾಸ ಉಳ್ಳೂರ, ಮೊಬೈಲ್ 9448950150. ಬಾಬು ಒಂದು ಕೆಲಸ ಈಗ ಪಾತ್ರ ಪೂರ ಬದಿಗಿಡ, ಪಾತ್ರ ಪೂರ ಬದಿಗೆ ಆ 2-3 ಕಟ್ಟರಿ ಬೇರೆ ಗಿಡ, 3 ಕಟ್ಟರಿ ಅದ್ರ ಮೇಲೆ ಇಡು, ಒಂದ್ರ ಮೇಲೆ ಒಂದಿಡು, ಒಂದ್ರ ಮೇಲೆ ಒಂದೇ ಮರೆ ಅಲ್ಲೇ ಇಡು. ಈಗ ರಾಗೋ ಉಡ್ಲ ಆ ಗ್ಯಾಸ್ ಅಂಡಿ ಮತ್ತು ಸ್ಟವ್ ದಾರ ಮೇಲೆ ಇಟ್ಬಿಡ. ರಿಕ್ಷಾ ಬರುತ್ತೆ, ಈಗ ರಿಕ್ಷಾ ಬರುತ್ತಲ್ಲ, ಕಟ್ಟಿಗೆ ತಗೊಬತ್ರಲ್ಲ ಇಲ್ಲಿಗೆ, ಅಲ್ಲಿ ಬೇಡ, ಅಲ್ಲಿ ರಗಳೆ ಆಗ್ತದೆ. ನೀನು ಕೆಲಸ ಮಾಡು, ನೀವು ಗ್ಯಾಸ್ ಅಂಡೆ ಮತ್ತು ಸ್ಟವ್ ಈಚೆಗಿಡಿ, ಆ ಪಾತ್ರ ಪೂರ ಈಚೆಗಿಡಿ, ಕಂಬ ಪಾತ್ರ ಪೂರ ಈಚೆಗಿಡಿ. ಒಂದು ಬೆಳಿಗ್ಗೆಯಿಂದ ಹೇಳ್ತಿದ್ದೆ ಮರೆ ಕೆಲಸ ಮಾಡಿ. ಈಗ ಬಾಳೆ ಎಲ್ಲ ಉಂಚಿ ಇಲ್ಲಿ ಇಟ್ಬಿಡ, ಬಾಳೆ ಎಲೆ ಫಸ್ಟ್ ಕೆಲಸ ಮಾಡ, ಬಾಳೆ ತೆಗಿರಿ. ಆ ಬಾಳೆ ಎಲ್ಲ ಕೊಟ್ಟು 2-3 ಸಲ ಕೆಳಗೆ ಬಿದ್ದಾಯ್ತು. ಈಗ ಮತ್ತೇನು ಓಡಿ ಹೋಗಿ ಬಾಳೆ ಎಲ್ಲ ಕೊಡಿ, ಬಾಳೆ ಇಲ್ಲ ಅಂತ್ರಿ ಈಗ ಹೋಯ್ ಬಟ್ಟ ಅಲ್ಲೇ 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 ಇಡಿ, ಅಲ್ಲೇ ಬಾಳೆ ಈಚೆಗಿಡಿ, ಸ್ವಲ್ಪ ಈಚೆಗಿಡಿ, ಜಾಗ ಉಂಟಲ್ಲ ಮರೆ. ಅಯ್ಯಯ್ಯ ಅಲ್ಲೇ ಅಲ್ಲೇ ಇಡಿ, ಅಲ್ಲೇ ಇಡಿ. ಅಕ್ಕ ಹಾಯ್ ನಮಸ್ಕಾರ ಮರ್ರೆ. ಗಡಿಬಿಡಿ ಅಂತ ಇಲ್ಲಿ, ಬಾಳೆ ಎಲ್ಲ ಆಚೆಗಿಡು, ಪಾತ್ರ ಆಚೆಗಿಡು, ಗ್ಯಾಸ್ ಅಂಡೆ ಈಚೆ ಬರದೆ ಅಂತ ಇಲ್ಲ. ಹಾಯ್ ಕತೆ ಅಂತ ಅಲ್ಲ, ಮೆಹಂದಿ ಕಾರ್ಯಕ್ರಮ. ಮೆಹಂದಿ ಇತ್ತಲ್ಲ ಮರ್ರೆ, ಹಾಯ್ ಭಾಳ ಕಷ್ಟವೇ. ಮನೆಯಲ್ಲಿ ಮೆಹಂದಿ ಮಾಡೋದಿತ್ತಲ್ಲ, ಭಾಳ ಗಂಡಾಂತರ ಕೆಲಸ ಇತ್ತು. ಒಬ್ಬರು ಎಲ್ಲ ಅದು ಬೇಡ, ಅದು ಬೇಡ. 3 ಟೇಬಲ್ ಈಚೆಗಿಡೆ, 3 ಟೇಬಲ್ ಬಳಸೋಕೆ 3 ಟೇಬಲ್ ಈಚೆಗಡೆ ಇಡಿ. 3 ಒಂದು ಸ್ವಲ್ಪ ಈಚೆಗೆ, ಸ್ವಲ್ಪ ಈಚೆ ಬಿಡಿ. ಅಲ್ಲ ರಿಕ್ಷಾದಲ್ಲಿ ಹೋಗಿ ದಾರಿ ಬೇಕು, ಒಂದು ಚೀಟ್ರೆ ಸಾಕಾಗತ್ತೆ. ಅಲ್ಲೇ ಇರಲಿ. ವಾಯ್ ಮೆಹಂದಿ ಕರ್ಕರಿ ಮದುವೆ ಇತ್ತೇ ಇಲ್ಲ. ಈ ಮೆಹಂದಿ ಮಾಡಿ ನಾಯಿ ಕೊಟ್ಟರು ಬೇಡ ಮರ್ರೆ. 5-6 ದಿವಸ ಇದೇ ಕೆಲಸ ನಮಗೀಗ, ಕೆಲಸ ಕಾರ್ಯ ಅಂತ ಇಲ್ಲ. ಹಾಯ್ ಇದನ್ನೇ ಮಾಡ್ತಿರ್ಬೋದು. ಆ ಪಾತ್ರ ತನ್ನಿ, ಪಾತ್ರ ಈಚೆಗಿಡಿ, ಆಚೆ ಈಚೆಗಿಡಿ, ಹೇಳೋದು ಮಾತು ಕೇಂತಿಲ್ಲ ಯಾರು. ಹಾಯ್ ಎಂತ ಮಾಡೋಕ್ಕಿಲ್ಲ. ಮೆಹಂದಿ ಗಡಿಬಿಡಿ. ಈಗ ನಾಳೆ ಮೆಹಂದಿ ಬೆಳಿಗ್ಗೆ 6 ಗಂಟೆ ಎತ್ಕೊಂಡಿತ್ತು ನಾವೀಗ, ಆಯಿತಾ. ಜಾಗ ಸಣ್ಣದು, 150 ಜನರಿಗೆ 200 ಜನರಿಗೆ ಹೇಳ್ಕೊಂಡಿತ್ತು. ಈಗ ಜಾಗ ಸಣ್ಣದು, ಆಯಿತಾ. ಟೇಬಲ್ ಹಾಕೋಕೆ ಜಾಗ ಇಲ್ಲ. ಬಪ್ಪಾಯಿ ಒಂದು ಸೈಡ್ ಬಪ್ಪಾಯಿ ಎಷ್ಟು ಮಾಡ್ಕೊಬೇಕು. ಹಾಯ್ ಎಂತ ಮಾಡೋಕ್ಕಿಲ್ಲ ಮರ್ರೆ, ಒಟ್ಟಿತ್ತೇ ಇಲ್ಲ ಮರ್ರೆ. ಕಾರ್ಯಕ್ರಮ ಮಾಡಿದ್ರೆ ಮರದೇ ಪ್ರಶ್ನೆ. ಅಯ್ಯೋ ಮದುವೆ ಮಾತ್ರ ಮಾಡಿದ ಮರ್ರೆ, ಮೆಹಂದಿ ಸುದ್ದಿ ಇಲ್ಲ, ಮೆಹಂದಿ ಮಾಡಲಿಲ್ಲ ಮರ್ರೆ. ಬೇಕಾದಷ್ಟು ಇತ್ತಂತ್ರಿ. ಹಾಯ್ ನಮ್ಗೆ ಹೋಯ್ತಿರ ಒಳಗೆ ಎಷ್ಟಿತ್ತು ಹೇಳಿ, ನಮ್ಮ ವ್ಯಾಪಾರ ಬಂತ. ಒಂದು ಕೆಲಸ ಮಾಡಿ, ಬೇಗ ಬಂದ್ರೆ ನೀವು ಕೆಲಸ ಕಡೆ ಒಂಚೂರು ರಿವರ್ಸ್ ಹಾಕಿ ಹಿಂದೆ ಹಾಕ್ತೀರಾ, ಅಲ್ಲೇ ಚೂರು ರಿವರ್ಸ್ ಹಾಕಿ ಅಲ್ಲೇ ಹಾಕಿಬಿಡಿ. ಅಲ್ಲೇ ಹಾಕ ಸಾಕು, ಒಳಗೆ ಹಾಕ್ತಾರೆ, ಹೆಂಗ್ಸ್ರು ಒಳಗೆ ಹಾಕ್ತದಕ್ಕ, ಅಲ್ಲೇ ಒಂದು ಹಾಕಿಬಿಡಿ. ಬರಲಿ ಒಂಚೂರು ಹಿಂದೆ ಬರಲಿ. ಸಾಕು ಅಕ್ಕ. ಅದಾಗೋ ಒಂಚೂರು ಕಟ್ಟಿಗೆ ಅಲ್ಲ ಒಳಗೆ ಅಕ್ಕ. ಮತ್ತೆ ಗಣಿ ಅಡುಗೆ ಮಾಡಿಸೋದು. ಹಾಯ್
ಜನ ಹಾಕಿ ಅಡುಗೆ ಜನ ಹಾಕಿ ಮಾಡಿಸು ಸಾಯಂಕಾಲ ಕರೆಕ್ಟಿಗೆ 6 ಗಂಟೆ ಬತ್ರಿ ಈಗ ಹೋಯ್ ಆಯಿತಾ 4-5 ಗಂಟೆಗೆ ಇಬ್ಬರು ಬತ್ರೆ ಕಡೆಗೆ ಒಂದು 3 ಜನ ಬತ್ರೆ ಮಲ್ಲ ಅಡುಗೆ ಮಾಡಿಸು ಅವ್ರು ಒಂದೊಂದೇ ಪಟ್ಟಿ ಕೊಡ್ಕೊಂಡು ಒಂದೊಂದು ಸಾಮಾನು ಫೋನ್ ಮಾಡ್ತಕೊಂಡ್ರಿ ಹೋಯ್ ಅರ್ಧಕ್ಕೆ ರವೆ ಬರಲಿ ಕಡೆಗೆ ಗೋಧಿ ಹಿಟ್ಟು ಒಂದು 3 kg ಬರಲಿ ಒಂದು 60 ಮೊಟ್ಟೆ ಶಾರ್ಟ್ ಆಗ್ತೇನೋ ಮಾಡಿ ಮೊಟ್ಟೆ ತರಿಸಿ ಬಾಳೆ ಎಲೆ ಒಂದು 100 ಬಾಳೆ ಎಲೆ ತರಿಸಿ ಕಡೆ ಸ್ವಾಡ ಒಂದು 100 ಜಾಸ್ತಿ ಹೇಳಿ ಹಿಂಗಿಂದೆ ಪಟ್ಟಿ ಬೆಳಗಿನ ಸಾಯಂಕಾಲ ಇದೇ ಆಯಿತು ಹೋಯ್ ಆಯಿತಾ ಅದೇ ಮಾಡ್ತಾ ಕೂತ್ಕೊಂಡಿದ್ದೀಗ ಹಲೋ ಹಾಂ ಮನೆ ಹತ್ರ ಇದ್ದೆ ಹೌದಾ ಹಾಂ ನಮಗಂದು ಒಂದು 6 ಜನ ಬೇಡ್ದು ಬಳಸೋಕ್ಕೆ ಹೌದು 6 ಜನ ಬೇಕಾತ್ತೆ ಹೌದು ಜನ ಕಡಿಮೆ ಮಾಡಬೇಡ ಮತ್ತಿಲ್ಲ ನಮ್ಮ ಹುಡುಗರ ಮಕ್ಕಳೆಲ್ಲ ಬಳಸ್ತಾರೆ ಅವ್ರ ಕೈ ಆಗ್ತಾರೆ ಪ್ರಶ್ನೆ ಇಲ್ಲ ಅವ್ರು ಗೊತ್ತಿಲ್ಲ ಹೌದೌದು ಎರಡು ಕಾಲ್ ಬಂತು ಅನ್ನಿಸಿದೆ ಮನೆ ಹಿಂದೆ ಹೋಗ್ತಾರೆ ಪಾಗರ ಬದಿಗೆ ಕಡೆ ಅನ್ನ ಅವ್ರು ಉಪ್ಪಿನಕಾಯಿ ಸಾರು ಹೊತ್ಲ ಕಡೆ ನಮ್ಮ ವ್ಯಾಪಾರ ನಮ್ಮ ಬೇಡ ಮರ್ರೆ ಚಿಕನ್ ಚಿಲ್ಲಿ ಕಡೆ ನಾವೇ ತಿನ್ಕತ್ ಕಡೆಗೆ ಅಕ್ಕ 6 ಜನ ಬರ್ರಿ 6 ಜನ ಬನ್ನಿ ಅಕ್ಕ ಮನೆಗೆ ಹೋಯ್ತಲ್ಲ ನಿಮಗೆ ರಾಮಣ್ಣ ಮನೆ ಹೌದು ಅದೇ ರಸ್ತೆ ಸೇವೆ ಒಳಗೆ ಬಂದರೆ ಆಯ್ತು ನೀವು ಅಕ್ಕ ಮನೆಗಿತ್ತೆ ಎಲ್ಲಿ ಗೊತ್ತಿಲ್ಲ ಅಕ್ಕ ಸರಿ ಮತ್ತು ಹಾಯ್ ಇದೇ ಹಣ್ಣಲ್ಲ ನಿಮಗೆ ಮೆಹಂದಿ ಕಾರ್ಯಕ್ರಮ ಮನೇಲಿ ಇಟ್ಕೊಂಡ್ರೆ ಕರ್ಕರೆ ಅದೇ ಎಲ್ಲ ಹಾಲಲ್ಲಿ ಮಾಡ್ರೆ ರಗಲಿಲ್ಲ ಅತ್ಲೆ ಹಾಯ್ ಬಾಡಿಗೆ ಕೊಟ್ಟತ್ಲೆಗೆ ಒಂದಿಷ್ಟು ಕ್ಯಾಟ್ರಿಂಗ್ ವಹಿಸಿ ಕೊಟ್ಟು ಅವ್ರು ಹಾಕ್ತಾರೆ ಚಿಕನ್ ಚಿಲ್ಲಿಯೋ ಅದು ಬಿರಿಯಾನಿ ರೈಸು ಗೀ ರೈಸು ಮಾಡ್ಕೊಂಡು ಹೋತ್ಲತ್ಲೆ ಹಾಯ್ ಇದು ಹಂಗಲ್ಲ ಮನೆಯವ್ರು ಕರ್ಕರಿ ಮೆಹಂದಿ ಇಲ್ಲೇ ಮಾಡುವ ಗಟ್ಟಿ ಕೇಳ್ರಿ ದೇವ್ರೇ ಗತಿ ಶರತ್ತಾ ನೀರು ತಗೊಂಬ ಒಂಚೂರು ಒಂದು ಸಲ ಹೇಳ್ರೆ ಹಾಂ ಅಂತ 2ನೇ ಸಲ ಮೈ ಮೇಲೆ ಬತ್ತ ಹಾಯ್ ಇವತ್ತಿನ ಮಕ್ಳ ಹತ್ರ ಇರ್ತಿಲ್ಲ ಹೇಳೋದೇ ಡೇಂಜರ್ ವ್ಯಾಪಾರ ಅವ್ರ ಒಳಗೆ ಅಂತೂ ಓದ್ತೆ ಕೂತೀನಿ ಅಂತಂಗೆ ಗೊತ್ತಿಲ್ಲ ಓದಂತ ಹೇಳಿದೆ ನಾನು ಇನ್ನೆಂತಂಗೆ ಗೊತ್ತಿಲ್ಲ ಬಂದ ಓದ್ದೇನಾ ಆಯ್ತು ಮಾರೆ ಹೋಗಿ ಅಡ್ಡಿಲ್ಲ ಹೇಳತ್ತ ನಮ್ದೆಲ್ಲ ಓದಿ ಆಯ್ತಲ್ಲ ನೀವು ಓದಿ ಅಂತ ನಾವು ಓದೋದು ಅಷ್ಟೇ ಇತ್ತಲ್ಲ ನೀವು ಓದಿ ಅಡ್ಡಿಲ್ಲ ಆಯ್ತು ಸರಿ ಕಣ್ರಿ ಮೈ ಮೇಲೆ ಬತ್ರು ಮತ್ತು ನಾಳೆ ಮೆಹಂದಿಗೆ ಬಳಸು ಬನ್ನಿ ಮಕ್ಳು ಹೇಳ್ರಿ ಅವ್ರು ಬತ್ರ ಮರ್ರೆ ನಮ್ಮ ತಲೆ ಮೇಲೆ ನಾವೇ ಹೊತ್ಕೊಬೇಕು ಕಡೆ ಉಪ್ಪಿನಕಾಯಿ ಪಲ್ಯ ಚಿಕನ್ ಚಿಲ್ಲಿ ಲಾಲಿಪಾಪ್ ನಮ್ಮ ತಲೆ ಮೇಲೆ ಹಾಕೊಬೇಕು ನಮೂನೆ ಆಯ್ತು ಈಗ ಮನೇಲಿ ಮೆಹಂದಿ ಮಾಡೋದು ಹಾಯ್ ಶರತ್ತಾ ಇಲ್ವಾ ಈಗ ಮಗ ಕಡೆಗೆ ಅವ್ನು ರಿಕ್ಷಾ ಬಂದರೆ ಜನರೇಟ್ರ್ ಎಲ್ಲಿ ಇಡೋದಕ್ಕೆ ಅಂತ ಜನರೇಟ್ರ್ ಕಳ್ಸಲ್ಲ ಮನೆ ಹೋಗೋ ಟೈಮ್ ಹಂಗೆ ಮಾಡೋದು ಮನೆ ಎದುರಿಗೆ ಇಟ್ಟಿದ ಆ ಗೊಡ್ ಶಬ್ದದ ಒಳಗೆ ಇಲ್ಲಿ ಯಾರ ಹತ್ರ ಬಂದು ಮಾತಾಡೋಕೆ ಅಂತೂ ಇಲ್ಲ ಜನರೇಟ್ರ್ ಆಫ್ ಮಾಡ್ರೆ ಚಾಲು ಆತಿಲ್ಲ ಅಕ್ಕ ಬಂದು ನಾ ಇಲ್ಲು ನಾ ಪ್ಯಾಟೆ ಹೋತೆ ಅಕ್ಕ ನಾನು ಮೊಟ್ಟೆ ತಗೋತೆ ಮೊಟ್ಟೆ ತಗೋಪತಿ ಈಗ ಜನರೇಟ್ರ್ ರಿಕ್ಷಾ ಬಂದ್ರೆ ಮಾಮ್ ಹೇಳಿದ್ರೆ ಮನೆ ಹಿಂದೆ ಇಡ್ಬೇಕಂತ ಎದುರು ಶಬ್ದ ಬೇಡ ಎರಡು ಸಾಕತ್ ಅಕ್ಕ ಹಂಗೆ ಮಾಡ ಹಂಗಲ್ದ ನಾ ಇಲ್ಲಿ ಯಾರು ನಿಂಗೆ ಗೊತ್ತಿಲ್ಲ ಅಂತೀನಿ ಕಡೆ ಅಕ್ಕ ಒಂಚೂರು ಓದ್ ಮಗ ಕಡೆಗನೆ ಜನರೇಟ್ರೆ ಅವ್ರು ಅಂತ ಹೇಳ್ರಿ ಹಂಗಿಲ್ಲ ರಿಕ್ಷಾ ಖಾಲಿ ಯಾರು ಸಾಕು ಹೋಗಿ ಸೀದಾ ಬಂದ್ರೆ ಒಳ್ಳೆ ಮನೆ ಎದುರು ಇಡ್ತಾರೆ ವೈರ್ ಹೇಳಿ ಗಾಡ್ ಅಂತ ನಾವಿಲ್ಲಿ ಬಂದವರಿಗೆ ಹೌದಾ ಎಷ್ಟೊತ್ತಿ ಬಂದ್ರಿ ಈಗ ಬಂದು ಅಷ್ಟಕ್ಕೆ ಅಂದ್ರೆ ಅವ್ರಿಗೆ ಕೇಂತಿಲ್ಲ ಕಡೆ ಮನೆ ಬಾಲಿ ಹೋಯ್ತು ಮಾರ ಅವ್ನು ಮಾತಾಡ್ಸ್ಲಿಲ್ಲ ಅಂತ ಹೋಯ್ ನಮ್ಮನೆ ವ್ಯಾಪಾರ ಎಲ್ಲ ಆಲೋಚನೆ ಮಾಡ್ಕೆ ಹಂಗಾಯ್ತು ಮತ್ತೆ ಎಂತಕ್ಕೆ ಹೋಯ್ತೆ ಮೆಹಂದಿ ಹೇಳ್ಕಿ ಹೊರ ಸಾಕತ್ತು ಹೋಯ್ ಅಯ್ಯೋ ನಿಮ್ಮ ನಾಡ್ದು ಮೆಹಂದಿಯಾ ತುಂಬ ಫಂಕ್ಷನ್ ಮಾರ್ರ ಆ ದಿವಸ ಹೌದು ಅಯ್ಯೋ ಹೌದು ನಮ್ಮ ರಾಮಣ್ಣನ ಮಗಳದ್ದು ಮೆಹಂದಿ ಶೇಖರಣ್ಣನ ತಮ್ಮಂದು ಮೆಹಂದಿ ಕಡೆಗೆ ಸರೋಜನ್ ತಂಗಿದ್ದು ಮೆಹಂದಿ ಒಂದೊಂದೇ ಕತೆ ಸುರಾಗ್ತು ಆಯ್ ನಮಗೆಲ್ಲ ಮಾಡ್ಕಾರ ಸಾಕ್ಬೇಕಾಗ್ತು ನಮಗೆ ಆಯಿತಾ ಎಲ್ಲ ಕರ್ಕರೆ ಮೆಹಂದಿ ಹೇಳಕ್ಕೆ ಸಾಕತ್ತು ಅಯ್ಯೋ ಒಂದೇ ದಿವಸ ಇಟ್ಟಿದ್ದೆ ಮಾರ ನೀವು ಕೇಂದ್ರ ಮತ್ತು ಲೆಕ್ಕಾಚಾರ ಮಾಡೋ ಕಷ್ಟವೇ ಎಂತ ಗೊತ್ತೀನಿ ನಿಮಗೆ ಇಲ್ಲಿ ಇತ್ತಿಗಣ ಒಂದು 250 ಜನರಿಗೆ ಮಾಡ್ಕೊಂಡ್ರೆ ಇತ್ತೇ ಇಲ್ಲ ಜನ ಬಂದ್ರೆ ಅಡ್ಡಿಲ್ಲ ಹಾಯ್ ಎಲ್ಲ ಮೊಬೈಲ್ ಬೆಳಗ್ಗೆ ಮುಂಚೆ ವಿಶ್ ಮಾಡಿಬಿಡ್ತಾರೆ ಟುಡೇ ಮೆಹಂದಿ ಪ್ರೋಗ್ರಾಮು ಸಕ್ಸಸ್ಫುಲ್ ಆಲ್ ದಿ ಬೆಸ್ಟ್ ದಿನೇಶ್ ಹಾಕಿಬಿಟ್ರೆ ಮುಗಿದೋಯ್ತು ಆಯ್ತು ನಮ್ದಲ್ಲಿ 280-300 ರೂಪಾಯಿ ಊಟ ಇತ್ತೇ ಇಲ್ಲ ಮನೆ ಬತ್ತು ನಮಗೆ ಎಲ್ಲರೂ ಮೆಸೇಜ್ ಮಾಡಿಬಿಡ್ತಾರೆ ಆಯ್ತಾ ಜನರಿಗೆ ಹೇಳೋದು ಬೇಡ ಅಂತ ಗೊತ್ತಾಗ್ತಿಲ್ಲ ನಮ್ಮನೆ ಆಗಿತ್ತು ಈಗ ಮೆಹಂದಿ ಮಾಡ್ಕೊಂಡು ಕರ್ಕರಿ ಹಂಗೆ ಎಂತ ಮಾಡೋಕೆ ಇಲ್ದಿ ಮತ್ತೆ ಎಂತ ಗೊತ್ತಿ ನಿಮಗೆ ಮಳೆ ಎಷ್ಟೊತ್ತಿ ಬತ್ತು ಮಳೆ ಎಷ್ಟೊತ್ತಿ ಹೊತ್ತು ಹೇಳೋಕಿಲ್ಲ ಹಾಯ್ ತೊಗಡಿನ ಚಪ್ರ ಹಾಕೊಂಡ್ರೆ ಬಚಾವು ಇಲ್ಲ ನಾವು ಶಾಮಿಯಾನೆ ಹಾಕತ್ತು ಎಂತ ಆತಿಲ್ಲ ನಿನ್ನೆ ಮಳೆ ಬರಲಿಲ್ಲ ಬಿಸಿಲು ಇತ್ತು ಇವತ್ತು ರಾತ್ರಿಗೂ ಮಳೆ ಇಲ್ಲ ಇವತ್ತು ಸಾಯಂಕಾಲ ಮಳೆ ಬರ್ತಾರೆ ಹೇಳೋಕಿಲ್ಲ ಹಾಯ್ ಅರ್ಧ ಕಿಲೋಮೀಟ್ರ್ ಆಚೆ ಜೋರು ಮಳೆ ಇರುತ್ತೆ ಇಲ್ಲಿ ಮಳೆ ಇರೋದಿಲ್ಲ ಯಾರ ಫೋನ್ ಮಾಡಿ ಕೇಳಿರ್ತೀನಿ ಸುಳ್ಳೆ ಅಂತ ಕೇಳ್ತೀರಿ ಮರಿ ನಮ್ಮಲ್ಲಿ ಮಳೆ ಇಲ್ಲ ಅಂತ ಹೋಯ್ ಅರ್ಧ ಕಿಲೋಮೀಟ್ರ್ ನಮ್ಮನೆ ವ್ಯಾಪಾರ ಮುಂಚಿನ ಕಂಡಾಗಲ್ಲ ಈಗ ಮುಂಚೆ ಎಲ್ಲ ಬ್ರಹ್ಮಾವರದ ಮಳೆ ಇತ್ತು ಹೇಳ್ರೆ ಇತ್ತಲ ನಿಮ್ಮ ಕೋಟೇಶ್ವರ ಮಳೆ ಕ್ವಾಡ್ದವ್ರ ಮಳೆ ತೆಕ್ಕಟ್ಟಿರು ಮಳೆ ಇರ್ತಿತ್ತು ಹೆಮ್ಮಾಡಿ ಬೈನೂರವರೆಗೆ ಮಳೆ ಈಗ ಹಾಗಲ್ಲ ನಿಮ್ಮ ಮನೇಲಿ ಮಳೆ ಇತ್ತು ಹೇಳ್ರೆ 4 ಮನೆ ದಾಂಡ ಕೂಡ ಆಚೆ ಫೋನ್ ಮಾಡಿ ಕೇಂದ್ರ ಇತ್ತಲ್ಲ ನಮ್ಮಲ್ಲಿ ಮಳೆ ಇಲ್ಲ ಹೌದಾ ಅಯ್ಯೋ ಗಾಳಿ ಮಳೆ ಮರ್ರೇ ಅಂತ ಹೋಯ್ ನಮ್ಮಲ್ಲಿ ಒಂದು 10 ಹಂಜು ಹೆಡಿ ಬಿದ್ದು 10 ಹಂಜು ನಮ್ದು ಹೋಗಿರೋದು ಅವ್ರಿಗೆ ಹೇಳಿ ಸುಳ್ಳು ಹೇಳ್ತಾ ಮಗ ಫೋನ್ ಮಾಡಿದ್ರೆ ಮಳೆ ಅಂಬರಲ್ಲ ಮರಿ ಎಲ್ಲಿ ಮಳೆ ಇತ್ತು ಸುಳ್ಳು ಹೇಳೋದಂತ ಹೋಯ್ ನಮ್ಮನೆ ಮಳೆ ವ್ಯಾಪಾರದಲ್ಲಿ ಮಾತಾಡೋದು ಭಯಂಕರ ಡೇಂಜರ್ ಈಗ ಮತ್ತು ತಗಡಿನ ಚಪ್ರ ಹಾಕಿದ್ರೆ ಬಚಾವ್ ಹೋಯ್ ತಗಡಿನ ಚಪ್ರ ಹಾಕೊಂಡ್ರೆ ಭಾಳ ಬಚಾವ್ ಇಲ್ಲ ನಾವು ಶಾಮಿಯಾನ ಹಾಕಿ ಕಾರ್ಯಕ್ರಮ ಮಾಡ್ತೀನಿ ಎಲ್ಲ ಮಳೆ ಬಂತಿತ್ತೆ ಇಲ್ಲ ಕೋಳಿ ಪರ್ತೆ ಪೂರ ಮೈ ಮೇಲೆ ಹಾಕಿ ವ್ಯಾಪಾರ ಹೋಯ್ ಮುಂಚೆ ಸ್ವಲ್ಪ ಕೋಳಿ ರಸ ತೆಳ್ಳಗಿರ್ತದೆ ಮತ್ತು ಇಷ್ಟು ನೀರು ಬಿತ್ತಂದ್ರೆ ಸಾಮಾನ್ಯ ಇರೋದು ಇದು ಟೊಮೆಟೊ ಸಾರ ಕೋಳಿ ಸಾರಕ್ಕೆ ಅಂತ ಹೋಯ್ ಊಟ ಕೂತ್ಕೊಂಬರು ನಮ್ಮನೆ ಭಾಳ ಕಷ್ಟವೇ ಹೋಯ್
ನಮಸ್ಕಾರ. ನಾಳೆ ಸಾಯಂಕಾಲಕ್ಕೆ. ಹೌದೌದು ಬನ್ನಿ ಅಕ್ಕ. ಯಾವುದು ನಿನ್ನೆ ಮೊನ್ನೆ ಬಂದು. ಹೌದೌದು ಅದಿಲ್ಲಿ ಜಾಲಹಳ್ಳಿ. ಜಾಲಹಳ್ಳಿ ಹೌದು ಯಶವಂತಪುರದಾಗ ಇದೆ. ಇಲ್ಲ ಒಳ್ಳೆ ಇದ್ರು ಬೆಂಗಳೂರಾಗ. ಆಯ್ತಾಯ್ತು ನಾಳೆಗೆ. ನಾಳೆಗೆ ಮತ್ತೆ ಇವು ಸಾಯಂಕಾಲ ಮೆಹಂದಿ ಎರಡಕ್ಕೂ. ಅಕ್ಕ ಬೇಗ ಬನ್ನಿ. ಬೇಗ ಶುರು ಮಾಡ್ತೇವೆ ಮಳೆ ವಾತಾವರಣ ಅಲ್ಲ. ಆಯ್ತು ಓಯ್ ಪಕ್ಕದ ಮನೆಯವ್ರಿ ಪಟ್ಟ ಮಾತಾಡ್ಸ್ಕಲ್ಲ ಮರ ಆಯ್ತಾ. ಇವರೆಲ್ಲ ಮರ ಹತ್ಲಾಗೋದು ಇವತ್ತು ಸಾಯಂಕಾಲ ಮೆಹಂದಿ ಇಟ್ಕೊಂಡಿದ್ರೆ ಮುಖ ಕಂಡ್ರೆ ಮಾತಾಡ್ತಿಲ್ಲ ಅಂಬಿದ್ರು. ಓಯ್ 3-4 ಜನ ಇದ್ರು. 4 ಜನ ಬರ್ದಿರ್ತಿಲ್ಲ, ಊಟ ಉಳಿತಿಲ್ಲ. ಹಂಗಾಗಿ ಮತ್ತೆ ಈಗಣಿ ಭಾಳ ಕಷ್ಟವೇ ಆಯ್ತಾ. ಹುಡುಗರು ಮಕ್ಕಳು ಎಲ್ಲ ಹೇಳ್ತಾರೆ ಅಯ್ಯೋ ಎಂತ ಆಗ್ಬೇಕಂತ ಹೇಳಿ ಮರ್ರೆ ಕೆಲಸ ನಾವು ಮಾಡಿಕೊಡ್ತೇವೆ. ಏನು ಆಗ್ಬೇಕಂತ ಹೇಳಿ ಕುರ್ಚಿ ಇಡಬೇಕಾ, ಬಾಳೆ ಎಲ್ಲ ಕ್ಲೀನ್ ಮಾಡಬೇಕಾ, ಕಟಾರೆ ತರಬೇಕಾ, ಏನು ಮಾಡ್ಬೇಕು ಡೆಕೋರೇಷನ್ ಮಾಡ್ಬೇಕಾ ಅಂತ ಒಂದು ವಾರ ಇರುತ್ತೆ. ಇವಾಗ ಸಾಯಂಕಾಲ ಮೆಹಂದಿ ಅಲ್ಲ ಒಬ್ಬ ಮಗ ಇಲ್ಲ ಶರಾತ ಬಿಟ್ಟರೆ ಇತ್ತೇ ಇಲ್ಲ. ಮತ್ತೆ ಇಲ್ಲಿ ಯಾರು ಕೆಂಪಿಲ್ಲ. ಒಬ್ಬ ಮಗ ಇಲ್ಲಿ ಕೆಲಸಕ್ಕಿಲ್ಲ ಆಯಿತಾ. ಫೋನ್ ಮಾಡ್ರೆ ಇತ್ತಲ್ಲ ಎಲ್ಲ ಸ್ವಿಚ್ ಆಫ್ ಹೋಯ್ತವ್ರಿಗೆ. ಅಂಡಿ ಒತ್ಕೊಬರೋದು, ಗ್ಯಾಸ್ ಅಂಡಿ ಆಚೆಗೆ ಇಡೋದು, ಪಾತ್ರ ಮೈಕೆ ಧೂಳು ಮಾಡ್ಕೊಂಬ ಯಾರು ಇರಲ್ಲ. ಮಾತಿಗೆ ಹೇಳ್ತಾರೆ ನಿಮ್ಗೆ ಎಂತ ಹೆಲ್ಪ್ ಇದ್ರೆ ಹೇಳಿ ಮರೆ ನಾವು ರೆಡಿ ಇತ್ತು. 6 ಗಂಟೆಗೆ ಬರಬೇಕಾ 7 ಗಂಟೆಗೆ ಬರಬೇಕಾ ಬನ್ನಿ ಅಂತ ಬರೋದು 7-8 ಗಂಟೆ ರಾತ್ರಿ ಉಮ್ಮುಗೆ ಮತ್ತೆಂತ ಗೊತ್ತಿಲ್ಲ. ಹಾಗಾಗಿ ಇತ್ತೇ ಇಲ್ಲ. ಈ ಮನೆಯಲ್ಲಿ ಮೆಹಂದಿ ಮಾಡೋದು ಇತ್ತೇ ಇಲ್ಲ ಮರ್ರೆ. ನಾಯಿ ಕೊಟ್ಟರು ಬೇಡ ಹಾಯ್. ಒಳಗಿಂದ ಮೋಟ್ರ್ ಹಾಕಿ ಬಿಡಿ ಶರತ್ತ. ಒಳಗಿಂದ ಮೋಟ್ರ್ ಹಾಕಿ ಒಂಚೂರು ಪಟ್ಟ ಕರೆಂಟ್ ಅವ್ರಾಗಲೇ ಆಯ್ತು ಮರ. ಮತ್ತೆ ಅಕ್ಕ ಪಟಾಕಿ ಅಲ್ಲೇ ಕಡೆ ಆಫ್ ಮಾಡೇನಾ. ಹಾಂ ಹಾಯ್ ಎಂತ ಮಾಡೋಕ್ಕಿಲ್ಲ. ಕೊಡಪ ನೀರು ಎತ್ತಬೇಕು ಹೆಚ್ಚಬೇಕು. ನಾಳೆ ನಾವು ಊಟ ಹಾಕ್ಕೊಳ್ಳಿ ಎಲೆ ಸಮೇತ ನಾವೇ ತೆಗಿಕೊಂಡ್ರಾಗಲಿ ಓಯ್. ಅದೂರಾಗಲಿ ಆ್ಯಪ್ ಅದು ನೋಡಿ ಯಾರು ಇಲ್ಲದೆ ಒಬ್ಬನ ಕೇಳಿ ಇತ್ತೇ ಇಲ್ಲ. ಒಂಚೂರು ಹೋಗಿ ಮರೆಯ ಅಕ್ಕಿ ಇಟ್ಬೇಕಂತ ಕಳ್ಸಿ ಕೊಟ್ಟಿದೆ. ಅರ್ಧ ಮುಕ್ಕಾಲು ಗಂಟೆ ಆಯ್ತು ಓಯ್. ಅವ 24 ಗಂಟೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಬ ಸುದ್ದಿ ಇಲ್ಲ. ಎಷ್ಟೊತ್ತು ಗಂಟೆ ಮಂಡಿ ಕೆಳಗೆ ಹಿಂಗೆ ಒತ್ತೇ ಇರ್ತ ಆಯಿತಾ. ಮೊಟ್ಟೆ ಓಡಿ ಅನ್ನೋಡ್ರಿ ಈ ಬೆರಳಿಲ್ಲ ಅಂತ ಅವ. ಈ ಬೆರಳು ಎಲ್ಲ ಹಿಂಗೆ ಟಚ್ ಮೊಬೈಲ್ ಒತ್ತಿ ಕೈಯೇ ಇಲ್ಲ ಬೆರಳೇ ಇಲ್ಲ. ಆ ನಮ್ಮನೆ ವ್ಯಾಪಾರ ಆಯ್ತಾ. ಮತ್ತೆಂತ ಹೋಯ್ತಾ ಹುಡುಗರು ಮಕ್ಕಳು ಕೆಲಸ ಮಾಡಿ ಗೊತ್ತಿಲ್ಲ. ಈಗ ಪರಿಸ್ಥಿತಿ ಭಾಳ ಕಷ್ಟ ಐತಿ ಈಗ. ಎಲ್ಲ ಇದ್ರೆ ಬಿಟ್ಟರೆ 20-30 ಜನ ಇರ್ತಾರೆ ಗಮ್ಮತ್ತು ಮಾಡ್ತಾ ಇರ್ತಾರೆ. ಒಂಚೂರು ಬಾ ಮಾರ ಟೇಬಲ್ ಹಿಡಿ ಹೇಳಿರ್ತೇ ಇಲ್ಲ. ನೀ ಹೋಗ ನೀ ಹಿಡಿ ನಾ ಬತ್ತೆ ಹೋಗಿ ನೀ ಹೋಗ ಅಂತ್ರಿ. ಅವ್ರು ಹೋಗೋದು ಹೋಗೋಮ್ಗಿತ್ತು ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಆಗಲಿಲ್ಲ ಮರ್ರೆ ಹೋಯ್. ನಾವು ಇಪ್ಪದು ಬೆಂಗಳೂರಿಗೆ ನಿಮ್ಗೆ ಅಂಜೆ ಆಯ್ತಾ ಮರ್ರೆ. ನಾವು ಇಲ್ಲಿಗೆ ಓಡಾಡೋದು ಹೋಯ್. ಮತ್ತು ಇಲ್ಲಿ ಯಾರಿಲ್ಲ ಆಯ್ತು. ನಾವು ಈ ಕಾರ್ಯಕ್ರಮ ಮುಗಿಸೋದು ಸಿಹಿ ಬೆಂಗಳೂರು ಜಾಗ ಖಾಲಿ ಮಾಡೋದು. ಎಂತ ಮಾಡೋದು ಎಂತ ಇದು ಗಡ್ಬಿಡಿ ಆಗಿಬಿಡುತ್ತೆ. ಫೋನಿಗೆ ನಮ್ಗೆ ಪುರ್ಸೋತಿಲ್ಲ. ಫೋನ್ ಎಷ್ಟೊತ್ತಿ ಕಂಡ್ರು. ಹಲೋ ಹಾಂ ಅಡ್ಡಿಲ್ಲ ಅದು ಒಂದು ಕೆಲಸ ಮಾಡ್ತೀರಿ ನಂಗೆ ಒಂದು 75 ಸೋಡಾ ಎಷ್ಟೇ ಇರಲಿ ಅಂತ. ಹೌದು 75 ಮೇಲೆ ಪಾರ್ಟಿ ಇತ್ತು ಮಾಳಿಗೆ ಮೇಲೆ. ಬೆಂಗಳೂರಿನೆಲ್ಲ ಬಂದಿರೋದ ಅಕ್ಕ. ಹೌದು ಒಂಚೂರು ಹೌದು ಫ್ರೆಂಡ್ಸ್ ಎಲ್ಲ ಇದ್ರೆ ಒಂದು 75 ಸೋಡಾ ಎಷ್ಟೇ ಇರಲಿ. ಅದು ಉಳಿದ್ರೆ ಗೊತ್ತಾಗ್ತಲ್ಲ. ಒಂದು 25 ಉಳಿದು ತೊಂದ್ರಿಲ್ಲ ಬೇಕಾಗತ್ತೆ. ಯಾವುದು ಐಸ್ ಕ್ರೀಮು ಯಾವುದು ಐಸ್ ಕ್ರೀಮ್ ಬೇಡ ಮರ್ರೆ ನಿಮ್ದು ಅಮ್ಮಯ್ಯ. ನೀವು ಗಡ್ಬೇಡ ಹೇಳು ನಮ್ಮ ಕಡೆ ಗಡ್ಬಿಡಿ ಬಿದ್ದೋದು ಕಡೆಗೆ ಪೇಮೆಂಟ್ ಕೊಡೋದಿಗೆ. ಗಡ್ಬೇಡ ಬೇಡ. ಹೌದೇ ಸಣ್ಣ ಕಪ್ ಸಾಕಿ 10 ರೂಪಾಯಿ ಎಷ್ಟು 5 ಎಷ್ಟು ಅದಕ್ಕೆ. ಸಾಕು ಅದು ಸಾಕು. ಯಾರು ಐಸ್ ಕ್ರೀಮ್ ತಿಂಬೋದು ಯಾರು ಇಲ್ಲೇ ಈಗ. ಹೌದು ಈ ಮೊಬೈಲ್ ಇಟ್ಕೊಂಡು ಗಡ್ಬಿಟ್ಟೊಳಗೆ ಐಸ್ ಕ್ರೀಮ್ ಬೇಡ ಎಂತ ಬೇಡ ಆಗ್ತದೆ ರೀ. ಮೊಬೈಲ್ ಗಟ್ಟಿ ಇಟ್ಕೊಂಡ್ರೆ ಬಿಟ್ಟರೆ ಐಸ್ ಕ್ರೀಮ್ ಕಪ್ ಕೆಳಗೆ ಹಾಕಿ ಹೋತ್ರಿ ಈಗ. ಅಕ್ಕ ಮತ್ತು ನೀವು ಕಡೆ ನೆನಪು ಹೋಗಿ ಮರಕ್ಕೆ ಗಡ್ಬಡ ಕಳಿಸ್ಬೇಡಿ ಮಾರ್ರಿ. ಮೆಹಂದಿಗೆಲ್ಲ ಗಡ್ಬಡ ಬೇಡ. ಇದೇ ಗಡ್ಬಿಟ್ಟು ಜಾಸ್ತಿ ಐತಿ. ಚಿಕನ್ ಚಿಲ್ಲಿ ಲಾಲಿಪಾಪು ಅದು ಇದು ಹೇಳಿ ಅಕ್ಕ. ಅಡ್ಡಿಲ್ಲ ಅಕ್ಕ ಸೋಡಾ 70 ನೆನಪಿರಲಿ. ಮತ್ತು ಲಾಸ್ಟ್ ಮೂಮೆಂಟಿಗೆ ಓಡೋದಿಲ್ಲ. ಅಕ್ಕ ಇಡ್ತೆ. ಇಲ್ಲ ಆತ ಕೆಲಸ ಆತಿತ್ತು. ಅಕ್ಕ ಓಯ್ ನಮ್ದು ಇವರೇ ಆರ್ಡ್ರ್ ಕೊಟ್ಟದ್ದೆ ಸೋಡಾ ಐಸ್ ಕ್ರೀಮ್ ಗಡ್ಬಡ ಕಳಿಸ್ಬೇಕಂತ ಓಯ್. ಅವ್ರು ಗಡ್ಬಡ ಕಳಿಸಿರ್ತಿಲ್ಲ ಪೇಮೆಂಟ್ ಕೊಡೋದು ನಮ್ಮ ಗಡ್ಬಿಡಿ ಬಿದ್ದೋತ್ತು ಹೋಯ್. ಅರಾಗಲೇ ಬೇಡ 10 ರೂಪಾಯಿ ಸಣ್ಣ ಕಪ್ ಸಾಕಂತ ಹೇಳಿದೆ. ಭಾಳ ಕಷ್ಟ ಐಸ್ ಕ್ರೀಮ್ ಯಾರು ತಿಂತಿಲ್ದೆ. ಎಲ್ಲ ಈಗ ಚಿಕನ್ ಚಿಲ್ಲಿ ಬಿರಿಯಾನಿ ರೈಸ್ ಅದು ಕಬಾಬ್ ಮೀನು ಹುರೋದು ಎಲ್ಲ ಬಂದು ಅಂದ್ಕೊಳುತ್ತಿಲ್ಲ. ಟೇಬಲ್ ಹಿಂದೆ ದೂಡಿ ಬಿಡ್ತಾರೆ ಜನ. ಒಬ್ರ ಮುಖ ಒಬ್ರು ಕಾಣ್ತಿಲ್ಲ. ಕಸ್ಕ ದೂಡ್ತಾರೆ ಹೋಗ್ತಾ ಇರ್ತಾರೆ ಓಯ್. ಆ ನಮ್ಮನೆ ಆಯ್ತು ಎಂತ ಮಾಡೋದು ಹೆಣ್ಣಲ್ಲ ಮರ್ರೆ. ಈ ಮೆಹಂದಿ ಇತ್ತೇ ಇಲ್ಲ. ಸಾಧಾರಣ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ದಂಗೆ ಆ ನಮ್ಮನೆ ವ್ಯಾಪಾರ ಇದೆ ಆಯ್ತಾ. ಎಂತ ಮಾಡೋದು ಎಂತ ಮಾಡೋಕ್ಕಿಲ್ಲ ಮಾಡ್ಕಲ್ಲ ಮರ್ರೆ. ಹಾಗಾಗಿ ಮೆಹಂದಿ ಗಡ್ಬಿಡಿ ಬಿದ್ದೋಯ್ತು. ಬಂದ್ರೆಯಾ ಈಗಣೆ ಒಂಚೂರು ಹಿಂದೆ ಹಾಕಿ ಸಾಕತ್ತಾಗ ಚೂರು ಆಚೆ ಬದಿ ಹಾಕಿಬಿಡಿ. ಅಲ್ಲಿ ಜಾಗ ಇತ್ತು ಅಲ್ಲೇ ಐತಿ. ಗೋಡೆ ಬದಿಗೆ ಹಾಕಿಬಿಡಿ. ಗಾಡಿ ಪಾಸ್ ಆಗ್ತಲ್ಲ ಆಚೆಗೆ. ಹೌದು ಮರ ರಗಳೆ ವ್ಯಾಪಾರ. ಒಂಚೂರು ಹಂಗೆ ಅಡ್ಡಿಲ್ಲ ಸ್ವಲ್ಪ ಹೆಚ್ಚು ಹಾಕಿ ಅಕ್ಕ. ಅಲ್ಲೇ ಇಡಿ ಅಲ್ಲ ಒಂದು ಒಟ್ಟು 16 ಕೇಸ್ ಸೋಡಾ ಇರ್ತದ್ರಲ್ಲಿ ಈಗ. 70 ಸೋಡಾ ಎಷ್ಟೇ ಹೇಳಿದೆ. ಇನ್ನೊಂದು ಟ್ರಿಪ್ ತಂದು ಸಾಕಕ್ಕ. ಅಲ್ಲೇ ಬದಿಗಿಡಿ.
ಅಕ್ಕ ಮಕ್ಳು ಮುಟ್ಟಿಕ್ಕಿತ್ತು ಮರ್ರೆ ಒಂದೊಂದು ಬಾಟ್ಲಿಗೆ ಡಮ್ ಡಮ್ ಅಂತ ಕಡೆ ಮತ್ತೆ ನಿಮ್ಗೆ ಆರ್ಡ್ರ್ ಹಾಕ್ತಿರ್ಕತ್ ನಾವು ಅಲ್ಲೇ ಇಡಿ ಅಕ್ಕ ಹಿಡಿಕಟ್ಟು ಶಾರದಕ್ಕ ಒಂಚೂರ ಹಿಡಿಕಟ್ಟು ಬದಿ ಹಾಕಿಬಿಡಿ ಅಕ್ಕ ಸೋಡಾ ಬಾಟ್ಲಿ ಇರ್ತಾರೆ ಹಿಡಿಕಟ್ಟು ಈಚೆಗೆ ಇಡಿ ಹಾಂ ಕಾಲಿ ಮ್ಯಾಟ್ ಸಮೇತ ಈಚೆ ಹಾಕಿಬಿಡಿ ಅಕ್ಕ ಹಾಯ್ ಅದೇ ಹೇಳನಲ್ಲೇ ಹಾಯ್ ನಾವೆಲ್ಲ ಇಷ್ಟು ಕೂಗೋದು ಕಂಡ್ರೆ ಇತ್ತೇ ಇಲ್ಲ ಮದಿ ಮೆಹಂದಿ ಇವನೇ ಕ್ಯಾಟ್ರಿಂಗ್ ವಹಿಸ್ಕೊಂಡಕ್ಕ ಅಂತ ದುಡ್ಡು ಒಳ್ಳೆ ಬೀಳ್ತಾನೆ ಕಂಡ್ರೆ ಕಂತ ನೀವು ಹಾಯ್ ನಮ್ದೇನು ಕ್ಯಾಟ್ರಿಂಗ್ ಅಲ್ಲ ಮಾರ್ರೆ ಆಯಿತಾ ಪೈಕರ್ ಮದಿ ನಮ್ಮ ಹತ್ರ ಒಂಚೂರು ಓಡಾಟಕ್ಕೆಲ್ಲ ಸ್ವಲ್ಪ ಇನ್ಚಾರ್ಜ್ ತಕ್ಕಂತಾರೆ ಜವಾಬ್ದಾರಿ ಉಂಟಾರ ಬನ್ನಿ ಅಂತ ಹೇಳಿರೋ ಆಯ್ತಾ ನಾವು ಇವತ್ತು ಮೆಹಂದಿ ಅಂದ್ಕೊಂಡು ಬೆಂಗಳೂರಿಂದ ಸಾಯಂಕಾಲ 8 ಗಂಟೆಗೆ ಮುಡ್ಕೊ ಉಮ್ಮಿಗೆ ಹೋಗ್ಬೋದಲ್ಲ ಅದಕ್ಕೆ 3 ದಿವಸ ಹಿಂದೆ ಬೈಂತೀಗ ಕಾರ್ಯಕ್ರಮ ಮುಗಿಸಿ ಹೋಗ್ಬೋದು ಆ ನಮನೆ ಆಯ್ತು ಈಗ ಮೆಹಂದಿ ಕಾರ್ಯಕ್ರಮ ಹಾಯ್ ಅಂತವ್ರು ಎಂತ ಮಾಡ್ಕಿಲ್ಲ ಈಗ ಸಾಕಾಯ್ತು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡೋಣ ಹೌದಾ ಅಲ್ಲ ಸಾಕು ಹಿಡ್ದಾಯ್ತು ನಮ್ಗೆ ಎಂತ ಮಾಡ್ಕಿಲ್ದೆ ಈಗಣೆ ಮೆಹಂದಿಗೆ ಇತ್ತೇ ಇಲ್ಲ ಕರ್ಗುಂಜಿ ಎಣ್ಣೆ ಇದು ಸ್ವಲ್ಪ ಏನಾಗ್ತಿನ ಸ್ವಲ್ಪ ಜೀವ ಸ್ವಲ್ಪ ಸಂಕಟ ಕಡಿಮೆ ಆಗ್ತು ಹಾಯ್ ಹಾಂ ಮನೆಯಲ್ಲಿ ಮೆಹಂದಿ ಮಾಡ್ತೀವಿ ಒಂದು ಒಳಗೆ ಕೊಟ್ಟು ಹಾಯ್ ಎಲ್ಲ ರಸ್ತೆ ಬದಿ ಮನೆ ಇತ್ತು ನೋಡ್ರಿ ನೀವು ಮೆಹಂದಿ ಕೈದು ಮಾಡೋದು ಒಳ್ಳೇದು ಯಾಕಲೇ ಇಲ್ಲ ಮಾಡಲೇಬೇಡಿ ನೀವು 200 ಜನರಿಗೆ ಕೋಳಿ ಪದಾರ್ಥ ಊಟ ಹೇಳ್ಕೊಂಬುದು ಮನೆ ಹತ್ರ ಬೇಡ ರಾತ್ರಿ ಡಿ ಜೆ ಹಾಕುದು 1 2 3 4 ಡಿ ಜೆ ಬಾಂಬ್ಸ್ ಪ್ಯಾಕ್ ಅಂತ ಅಷ್ಟಾಗಿತ್ತೇ ಇಲ್ಲ ಲಾಸ್ಟಿಗೆ ಉಳಿದು ಮೊಸರನ್ನ ಬಿಟ್ಟರೆ ಬೇರೆ ಎಂತ ಇರೋದು ಎಲ್ಲ ಖಾಲಿಯಾಗಿರೋದು ಮನೆಯವರು ಉಂಬುತ್ತಿಗೆ ಮದುಮಗಳು ಹುಡುಗ ಉಂಬುತ್ತಿಗೆ ಎಂಥದ್ದು ಇರೋದಿಲ್ಲ ಮೊಸರನ್ನ ಉಪ್ಪಿಂಗಿ ಬಿಟ್ಟು ಬೇರೆ ಇಲ್ಲ ಚಿಕನ್ ಚಿಲ್ಲಿ ಚಟ್ಲಿ ಸಾರು ಅದೇ ಮೀನು ಹುರದ್ದು ಪೂರ ಹಾರಿ ಹೊತ್ತು ಒಂದು ಒಣಗಟ್ಟೆ ಮೊಟ್ಟೆ ಸಮೇತ ಇರೋದಿಲ್ಲ ಯಾಕಂದ್ರೆ ರಸ್ತೆ ಬದಿ ಮನೆ ಅಲ್ಲ ಈ ಡಿ ಜೆ ಗಟ್ಟಿ ಹಾಕಿ ಇರುತ್ತೆ ಹೌದಾ ಅಲ್ಲ ಎಲ್ಲ ಬೈಕ್ ಒಂದು ಸೈಡ್ ನಿಲ್ಲಿಸಿ ಬಿಡ್ತಾರೆ ಆಚೆ ಈಚೆ ಪಾಸ್ ಆಗೋರು ಸೈಡ್ ಬೈಕ್ ನಿಲ್ಲಿಸ್ತಾರೆ ಡಿ ಜೆ ಕುಣಿತಾರೆ ಅವ್ರ ಒಟ್ಟಿಗೆ ಕುಣಿದು ಹೋಗ್ತಾರೆ ಕಡೆ ಒಳ್ಳೆ ಊಟ ಇರುತ್ತೆ ಗಡ್ಡಿ ಉಣ್ಕೊ ಹೋಗ್ತಾರೆ ನೀವು 200 ಜನರಿಗೆ ಅಡುಗೆ ಮಾಡಿರ್ತೇ ಇಲ್ಲ 250 280 ಜನ ಆಯ್ತು ನಟ ಕತ್ತಿ ಕೈದೇವ ಎಷ್ಟೋ ಕಡೆ ಹಾಗೆ ಆಯ್ತು ನಮ್ಮ ಫ್ರೆಂಡ್ ಹಾಗೆ ಮಾಡಿದ ರಸ್ತೆ ಬದಿ ಮನೆ ಒಂದು 150 ಜನರು ಮೆಹಂದಿ ಮರ ಸಿಂಪಲ್ ಮಾಡೋದ್ರಿಂದ ನಾ ಹೋಗಿದ್ದೆ ಕಾರ್ಯಕ್ರಮಕ್ಕೆ ಕಡೆ ಒಂದು 200-225 ಜನ ಒಳಗೆ ಜಾಸ್ತಿ ಆಯ್ತು ನಮ್ರು ಕಡೆಕಮ್ಮತಿ ಅಂತದ್ದು ಯಾರು ರಸ್ತೆ ಹತ್ರ ಮನೆ ಹೌದಾ ಅಲ್ದ ರಸ್ತೆ ಪೂರ ಗಾಡಿ ನಿಲ್ಸ್ರೆ ಮನೆಗೆ ಹೋಗಿ ನಾವು ಉಪ್ಪಿನ ಉಂಬಕ್ಕಿಂತ ಒಳ್ಳೆ ಊಟ ಇತ್ತಲ್ಲ ಹೇಳ್ರಿ ಒಂದು ಡಿ ಜೆ ಕುಣಿದ್ರು ಅವರೊಟ್ಟಿಗೆ ಓ ಓ ಓ ಓ ವಾ ಕೂಗ್ರು ಒಳ್ಳೆ ಉಣ್ಕೊ ಹೋದ್ರು 75 ಊಟ ಶಾರ್ಟೇಜ್ ಕತೆ ಕೈದೆ ಆಯ್ತು ಮತ್ತು ಎಂತ ಗೊತ್ತಿದೆ ನಿಮಗೆ ಎಂತ ಕೆಂಪು ಇಲ್ದೆ ಅದಕ್ಕೆ ನಿಮ್ಗೆ ಹೇಳೋದು ಮನೆ ಹತ್ರ ರಸ್ತೆ ಬದಿಗೆಲ್ಲ ಮನೆ ಇದ್ದರೆ ಮೆಹಂದಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಬಿಡಿ ಬೇಡವೇ ಬೇಡ ರಸ್ತೆಗಿಂತ ಒಳಗೆ ಇರ್ತಾ 1 ಕಿಲೋಮೀಟ್ರ್ ಮಾಡಿ ಆಯ್ತಾ ಎಂತ ಹೋಯ್ತೆ ಸೌಂಡ್ ಇವತ್ತು ನೋಡಿ ಮೆಹಂದಿ ಇತ್ತು ನೋಡಿ ಡಿ ಜೆ ಬೇಕೇ ಬೇಕು ಆಯಿತಾ ಡಿ ಜೆ ಇಲ್ದಿದ್ರೆ ಮೆಹಂದಿ ಇಲ್ಲ ಈಗ ಪುಟ್ಟಿಗೆ ಅಂತಾರೆ ಡಿ ಜೆ ಇತ್ತಾ ನಾಳೆಗೆ ಇತ್ತಾ ಅಂತಾರೆ ಡಿ ಜೆ ಇಲ್ಲ ಸಾಕು ಡಿ ಜೆ ಇಲ್ದ ಕಾಮ ಅದ್ರ ಬತ್ತೇಕ ಒಂಚೂರು ಹೊಪ್ಪಕ್ಕಿತ್ತೆ ಸಾಗರಕ್ಕೆ ಹೊಪ್ಪಕ್ಕಿತ್ತಕ್ಕ ಅಂದ್ರೆ ಕೂಡಲೇ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ ಆಯಿತಾ ಮತ್ತೆ ಈಗ ನಾಳೆಗೆ ಒಂದು ಪಾರ್ಟಿ ಇತ್ತು ದೊಡ್ಡ ರಿಸ್ಕ್ ನಮಗೆ ಈಗ ಬೆಂಗಳೂರಿನ ಒಂದು 23 ಜನ ಬರ್ತಾರೆ ಹುಡುಗರು ಆಯಿತಾ ಇವನ್ ದೋಸ್ತಿ ಅವ್ರು ಬಂದವ್ರೆ ಮ್ಯಾಲೆ ಒಂದು ಚುಕ್ಕೊಂಡು ನಿಮ್ಮ ಪಾರ್ಟಿ ಇತ್ತು ಮೇಲೆ ಆಯಿತಾ ನಾನು ಕೇಳಿದೆ ಮೇಲೆ ಪಾರ್ಟಿ ಬೇಡ ಮರೆಯ ಎಲ್ಲರ ಕೆಳಗೆ ಒಂದು ಸಣ್ಣ ಶಾಮಿಯಾನ ಹಾಕಿ ಮನೆ ಹಿಂದೆ ಮಾಡು ಅಂತ ಹೇಳಿದೆ ಇಲ್ಲ ಮನೆ ಹಿಂದೆ ಬೇಡ ಅವ್ರಿಗೆ ಮಾಳಿಗೆ ಉಂಟು ಅಲ್ಲೇ ಮಾಡು ಅಂತ ಹೇಳಿದೆ ನಾನು ಹೇಳಿದೆ ಮಾಳಿಗೆ ಮಾಡೋ ಕಡ್ಡಿಲ್ಲ ಒಬ್ರಿಗೂ ಎಂಜ್ಲುಗೋಕೆ ಅವಕಾಶ ಕೊಡಬೇಡಿ ನಂದೆ ಮೇಲಿಂದ ಎಂಜ್ಲುಗು ಪ್ಯಾರಾಪೀಟ್ ಹತ್ರ ಹಿಂಗೆ ಹೇಳಿ ಕ್ಯಾಕ್ ಥೂ ಹೇಳಿ ಸೀದಾ ಕೆಳಗೆ ಬಿದ್ದರೆ ಕೋಳಿ ಪದಾರ್ಥ ಇದಕ್ಕೆ ಬೀಳ್ತಾರೆ ಪಾತ್ರಕ್ಕೆ ಮತ್ತು ಅವ್ರನ್ನ ನಕ್ಕೊಂಡು ಹೋಗಿ ಆಚಿಗೆ ಇಟ್ಟು ಕೋಳಿ ಪದಾರ್ಥ ಬಿಸಾಡೋದು ನಮ್ಮ ಹತ್ರ ಆಗ್ತಿಲ್ಲ ಹೋಯ್ ದೊಡ್ಡ ರಗಳಿ ವ್ಯಾಪಾರವಿ ಮತ್ತು ಈಗ ಎಣ್ಣೆ ಪಾರ್ಟಿ ಇಡೋಕೆ ಆಗ ಬೇಕಾ ಒಂದು ಊಟ ಇಡಿ ಗಮ್ಮತ್ತು ಮಾಡಿ ಡ್ಯಾನ್ಸ್ ಮಾಡಿ ಡಿ ಜೆ ಇಡಿ ಗಮ್ಮತ್ತು ಮಾಡಿ ಕೈದು ಮಾಡಿಬಿಡಿ ಹೋಯ್ ಅದಷ್ಟು ಬೇಗ ಮುಗಿಸಿಬಿಡಿ 10 ಗಂಟೆ ರಾತ್ರಿ ಒಳಗೆ ಮುಗಿಸಿಬಿಡ್ಬೇಕು ರಗಳೆ ಬೇಡ ಎಲ್ಲ ಎಣ್ಣೆ ಪಾರ್ಟಿ ಇಟ್ಟರೆ ಇಲ್ದ ಯಾರ್ದು ಮನೆ ಅಲ್ಲದೆ 12-1 ಗಂಟೆವರೆಗೆ ಕುಡಿತೇ ಕೂತ್ಕೊಂತಾರೆ ಅವ್ರು ಶಬ್ದ ಇಲ್ಲ ಈ ಬದಿ ನೆಲಗಡ್ಲಿ ಆ ಬದಿಗೆ ಗಾಯಿ ಬೀಜ ಹುರಿದು ಈಗ ಬಾಳೆಕಾಯಿ ಚಿಪ್ಸ್ 2 ಮೊಟ್ಟಿ ಚಿಲ್ಲಿ ತಿಂತಾ ಕೂತ್ಕೊಂತಾರೆ ಬೇರೆ ಬೇರೆ ಪಂಚಾಯತ್ಗೆ ಮಾತಾಡ್ತಾ ಕೂತ್ಕೊಂತಾರೆ ಹೋಯ್ ಹಾಗಾಗಿ ಯಾರ್ದು ಮನೇಲಿ ಮೆಹಂದಿ ಇವ್ರು ಚರ್ಚೆ ಅಲ್ಲ ಅದಕ್ಕೆ ಇತ್ತೇ ಇಲ್ಲ ಎಣ್ಣೆ ವ್ಯಾಪಾರ ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತಿ ಅದಕ್ಕೆ ಹೇಳೋದು ನಾವು ಇತ್ತೇ ಇಲ್ಲ ಈಗ ಹಿಡಿದಿರೋ ಉಪಾಯ ಇಲ್ಲ ಬೆಂಗಳೂರಿನ ಬಂದರೆ ಏನಣ್ಣ ಪಾರ್ಟಿನೇ ಇಲ್ವಾ ಏನಿದು ನಾವು ಅಷ್ಟೂರಿಂದ ಬಂದಿದ್ದೀವಿ ಪಾರ್ಟಿನೇ ಇಡಿಲ್ಲ ನೀವು ಅಂತ ಹೋಯ್ ಹಾಗಾಗಿ ರಾತ್ರಿ ಮೇಲೆ ಮೊದಲು ರಗಳೆ ಇತ್ತು ಈಗ ನಾನು ಅದು ಕೇಳಿದೆ ನಾವು ಮಾಳಿಗೆ ಹೊತ್ತುದಿಲ್ಲ ಮರೆಯ ರಗಳಿ ಬೇಡ ನಿಂಗೆ ಬೇಕಾದ್ರೆ ನಿಮ್ಮ ಯಾರು ಮಾತಾಡ್ಸಿ ಮರೆ ಹಿಂದೆ ಮತ್ತೆ ರಗಳೆ ವ್ಯಾಪಾರವೇ ಮತ್ತೆಂತ ಹೋಯ್ತು ನಿಮಗೆ ಹೋಯ್ ಈ ಡ್ಯಾನ್ಸ್ ಹಾಕಿರುತ್ತೆ ಇಲ್ಲ 12 ಗಂಟೆ ರಾತ್ರಿ ಅವರು ಕೈದೇ ಮಾಡೋದಿಲ್ಲ ಕುಣಿತೇ ಕೂತ್ಕೊಂತರು ಪದ್ಯದೊಳಗೆ ಪದ್ಯ ಹೋಯ್ ಲೈಲ ಆ ಪದ್ಯ ಈ ಪದ್ಯ ಡ್ಯಾನ್ಸ್ ಒಳಗೆ ಇತ್ತೇ ಇಲ್ಲ 3 ಗಂಟೆ ರಾತ್ರಿ ಡಿ ಜೆ ಮುಗಿತು 3 ಗಂಟೆ ಆಯ್ತು ಬೆಳಗ್ಗೆ ಮುಂದೆ ದಿಬ್ಬಳ ಹೊಡ್ಕೊ ಹೋಯ್ ಆಯ್ತಾ ಎಲ್ಲರೂ ಕಣ್ಣು ನಮ್ಮದು 9 ಆಗಿರುತ್ತೆ ಹಾಗಾಗಿ ಈಗಣೆ ಮೆಹಂದಿ ಹೇಳಂಬೇಡಿ ಮೆಹಂದಿಗೆ ಬನ್ನಿ ಅಕ್ಕ ಇಡ್ಲಿ ಒಂದೊಂದೇ ಹಾಕ್ಕೊಳ್ಳಿ ಮರ್ರೆ ಎನ್ಕ್ವೈರಿ ಬರ್ತೀರಿ ವಿಚಾರಣೆ ಬಂದೊತ್ತಿಗೆ ನೀವು 2 ಹೇಳಬೇಡಿ ಕೈ ಹಿಂಗೆ ಅಡ್ಡ ಇರೋದು ಸಾಕತ್ತೆ ಯಾಕಂದ್ರೆ 50 ಇಡ್ಲಿ ಶಾರ್ಟ್ ಆಯ್ತು ಅಂತ ಹೇಳಿದ್ರೆ ದೇವರೇ ಆಗತ್ತೆ ಅಕ್ಕ ಈಗಣೆ ಕರ್ಗುಂಜಿ ಹಣ್ಣನ್ನು ತಿನ್ಕೊಂಡು ಒಂದು ಸ್ನಾನ ಮಾಡಿ ಒಂಚೂರು ಪ್ಯಾಟೆ ಹೋಗಿ ಮತ್ತು ವಾಪಸ್ ಬರ್ಬೇಕು ಗಂಟೆ ಕಾಂತ ಆರಾಗ್ತೀಗ ಅಕ್ಕ ನೀವು ಮೆಹಂದಿಗೆ ಬನ್ನಿ ಅಕ್ಕ ಈಗಣೆ ಅಯ್ಯ ಹಬ್ಬ ದೇವ್ರೆ ಕೂತ್ಕೊಂಡು ಹೇಳೋಕ್ಕಾಗ್ತಿಲ್ಲ ವರ್ಷಕ್ಕೆಲ್ಲ ಆಯ್ತು ನಮಗೆ ಮೆಹಂದಿ ಮಾಡೋದು ಜಾಗ್ರತೆ ಮಾಡಿ ಮಕ್ಕಳ ಅಡಿಕೆ ವ್ಯಾಪಾರ ಅಲ್ಲ ಅಕ್ಕ ಮತ್ತೆ ಹಾಯ್ ನಿಮಗೆ ನಮಸ್ಕಾರ.
ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಗೋವಿಂದ ಬಾಬು ಪೂಜಾರಿ, ಫೌಂಡರ್ ಅಂಡ್ ಚೇರ್ಮನ್, ಶೆಫ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಪ್ಪುಂದ, ಪ್ರೊಪ್ರೈಟರ್ GBP Infra Solution, Managing Director, Chef Talk Nutri Foods Private Limited, Matsyaloka Private Limited, Shri Narayana Guru Traders Private Limited, Chairman, Shri Narayana Guru Cooperative Society Limited, Sakharama Somayaji, ನಿವೃತ್ತ ಪ್ರಾಧ್ಯಾಪಕರು, ಸರಳ ಜೀವನದ ಮಾರ್ಗದರ್ಶಕರು, ಮುಂಡಾಡಿ, ಕಾಡೂರು, ಉಡುಪಿ ಜಿಲ್ಲೆ, ಪ್ರಸಾದ್ ರಾಜ್ ಕಾಂಚನ್, ಉದ್ಯಮಿಗಳು, ಯುವ ಕಾಂಗ್ರೆಸ್ ನಾಯಕರು, ಉಡುಪಿ ವಿಧಾನಸಭಾ ಕ್ಷೇತ್ರ, ಯು ಪ್ರಕಾಶ್ ಭಟ್, ನ್ಯೂ ವಿನಾಯಕ ಕ್ಯಾಶ್ಯೂ ಇಂಡಸ್ಟ್ರೀಸ್, ನಂದನವನ, ಕೆರ್ಗಾಲು, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ, ಕೃಷ್ಣಮೂರ್ತಿ ಆಚಾರ್ಯ, ನಿಕಟಪೂರ್ವ ಅಧ್ಯಕ್ಷರು, ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕನ್ನರ್ಪಾಡಿ, ಉಡುಪಿ, ಎಚ್ ಜಯಪ್ರಕಾಶ ಕೆದ್ಲಾಯ, ನ್ಯಾಯವಾದಿಗಳು, ಕೆನರಾ ಟವರ್ಸ್, ಮಿಷನ್ ಹಾಸ್ಪಿಟಲ್ ರಸ್ತೆ, ಉಡುಪಿ, ಭರತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ತಾಲೂಕು ಕೆಡಿಪಿ ಸದಸ್ಯರು, ಉಡುಪಿ, ಕೃಷ್ಣಾನಂದ ಶಾನ್ಬಾಗ್, ಅಧ್ಯಕ್ಷರು, PVS ಮಧುಸೂದನ ಕುಶೆ ಹೈಸ್ಕೂಲ್, ವಡೇರ ಹೋಬಳಿ, ಕುಂದಾಪುರ, ಕೃಷ್ಣ ಸೌಂಡ್ ಸ್ಲೈಡ್ಸ್ ಅಂಡ್ DJ, BC ರೋಡ್, ಕೋಣಿ, ವಡೇರ ಹೋಬಳಿ, ಕುಂದಾಪುರ, ಮೊಬೈಲ್ 9448843663. ಗಣೇಶ್ ಪೂಜಾರಿ, ಅಧ್ಯಕ್ಷರು, ಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ, ಮರವಂತೆ, ಉಡುಪಿ ಜಿಲ್ಲೆ, ಗಣೇಶ್ ವೈದ್ಯ, ಶ್ರೀ ಗಣೇಶ್ ಸ್ಟುಡಿಯೋ, ಗೋಳಿಯಂಗಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಮೊಬೈಲ್ 9740559952, ಶೇಷಕೃಷ್ಣ ಕನ್ವೆನ್ಷನ್ ಹಾಲ್, ಪಾರ್ತಿಕಟ್ಟೆ, ತಲ್ಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಮಾಲಕರು ಶ್ರೀನಿವಾಸ ಉಳ್ಳೂರ, ಮೊಬೈಲ್ 9448950150.